ಓಂ ಶಾಂತಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮುರಳಿಯ ದಿನಾಂಕ 14/10/21. ಬಾಬಾ ಹೇಳ್ತಾ ಇದ್ದಾರೆ, मीठे बच्चे योग बल से विकारों रूपी रावण पर विजय प्राप्त कर सच्चा सच्चा दशहरा मनावो. ಬಾಬಾ ದಸರಾವನ್ನು ನಾವು ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳುವಂಥ ವಿಷಯದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಯೋಗ ಬಲದಿಂದ ವಿಕಾರಗಳೆಂಬ ರಾವಣನ ಮೇಲೆ ಜಯವನ್ನು ಪಡೆದು ಸತ್ಯವಾಗಿರುವಂತಹ ದಸರಾವನ್ನು ಆಚರಣೆ ಮಾಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆಯಲ್ಲಿ ಬಾಬಾ ಕೇಳ್ತಾ ಇದ್ದಾರೆ, रामायण और महाभारत का आपस में क्या कनेक्शन है? दशहरा किस बात को सिद्ध करता है? ರಾಮಾಯಣ ಮತ್ತು ಮಹಾಭಾರತ ಪರಸ್ಪರ ಯಾವ ಸಂಬಂಧವನ್ನು ಹೊಂದಿದೆ? ದಸರಾ ಯಾವ ವಿಷಯವನ್ನು ಸ್ಪಷ್ಟ ಮಾಡ್ತದೆ ಅಂತ ಬಾಬಾ ಕೇಳ್ತಾ ಇದ್ದಾರೆ ಪ್ರಶ್ನೆಯಲ್ಲಿ. ಉತ್ತರ ಆಗಿದೆ, दशहरा होना माना रावण खत्म होना और सीताओं को छुटकारा मिलना, लेकिन दशहरा मनाने से तो रावण से छुटकारा मिलता नहीं. ಬಾಬಾ ಹೇಳ್ತಾ ಇದ್ದಾರೆ, ದಸರಾ ಅಂತ ಹೇಳಿದರೆ ರಾವಣ ನಾಶವಾಗುವುದು ಅಂತ ಅರ್ಥ, ಮತ್ತು ಸೀತೆಯರಿಗೆ ಬಿಡುಗಡೆ ಸಿಗುವುದು ಅಂತ ಅರ್ಥ. ಸೀತೆಯರಿಗೆ, ಸೀತೆಗಲ್ಲ, ಸೀತೆಯರಿಗೆ ಬಿಡುಗಡೆ ಸಿಗುವುದು. ಆದರೆ ದಸರಾ ಆಚರಣೆ ಮಾಡುವುದರಿಂದ ರಾವಣನಿಂದ ಬಿಡುಗಡೆ ಸಿಗುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. जब महाभारत होता है तब सब सीताओं को छुटकारा मिल जाता है. महाभारत लड़ाई से रावण राज्य खत्म होता है, तो रामायण, महाभारत और गीता का आपस में बहुत गहरा कनेक्शन है. ಬಾಬಾ ಹೇಳ್ತಾ ಇದ್ದಾರೆ, ದಸರಾ ಆಚರಣೆ ಮಾಡಿದ ತಕ್ಷಣ ರಾವಣನಿಂದ ಬಿಡುಗಡೆ ಸಿಗುವುದಿಲ್ಲ. ಮಹಾಭಾರತ ಯಾವಾಗ ನಡೀತದೆ ಆಗ ಎಲ್ಲ ಸೀತೆಯರಿಗೆ ಬಿಡುಗಡೆ ಸಿಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮಹಾಭಾರತ ಯುದ್ಧದಿಂದ ರಾವಣ ರಾಜ್ಯ ನಾಶವಾಗ್ತದೆ ಹೇಳುವಾಗ ರಾಮಾಯಣ ಮತ್ತು ಮಹಾಭಾರತ ಮತ್ತು ಗೀತೆ ಪರಸ್ಪರ ತುಂಬ ಆಳವಾಗಿರುವ ಸಂಬಂಧವನ್ನು ಹೊಂದಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಗೀತೆಯಾಗಿದೆ ಸಭೆಯಲ್ಲಿ ಜ್ಯೋತಿ ಬೆಳಗ್ತಾ ಇದೆ ಅಂತ ಹೇಳುವಂಥ ಗೀತೆಯಾಗಿದೆ. ಓಂ ಶಾಂತಿ. बाप फरमाते हैं कि तुम हो ब्राह्मण संप्रदाय, तुमको अब दैवी संप्रदाय नहीं कह सकते, तुम अब हो ब्राह्मण संप्रदाय, पीछे दैवी संप्रदाय बनने वाले हो. ಈಗ ಬಾಬಾ ನಮಗೆ ನೆನ್ಪು ಮಾಡಿಸ್ತಾ ಇದ್ದಾರೆ, ನೀವಾಗಿದ್ದೀರಿ ಬ್ರಾಹ್ಮಣ ಸಂಪ್ರದಾಯ, ನಿಮಗೀಗ ದೈವಿ ಸಂಪ್ರದಾಯಸ್ಥರು ಅಂತ ಹೇಳಲಿಕ್ಕಾಗುವುದಿಲ್ಲ. ನೀವೆಲ್ಲರೂ ಕೂಡ ಈಗ ಬ್ರಾಹ್ಮಣ ಸಂಪ್ರದಾಯದವರು, ನಂತರ ದೈವಿ ಸಂಪ್ರದಾಯದವರು ಆಗುವಂಥವರು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಆಗಲಿಲ್ಲ, ಆಗುವಂಥವರು ಅಂತ ಬಾಬಾ ಹೇಳ್ತಾರೆ. ಯಹು ಜೋ ರಾಮಾಯಣ ಹೇ ಆಜ್ ಅಂದರೆ दशहरे पर जैसे इनका रामायण पूरा होने वाला है, परंतु पूरा होता नहीं. अगर रावण मरता है तो रामायण की कथा पूरी होनी चाहिए, परंतु होती नहीं. छुटकारा होता है महाभारत से. ಬಾಬಾ ಹೇಳ್ತಾ ಇದ್ದಾರೆ, ಈಗ ಇದೇನು ರಾಮಾಯಣ ಇದೆ, ಬಾಬಾ ಹೇಳ್ತಾ ಇದ್ದಾರೆ ಇವತ್ತು ಅಂದರೆ ಈ ದಸರಾದ ದಿವಸ ಈ ರಾಮಾಯಣ ಪೂರ್ಣವಾಗುವಂಥದ್ದಾಗಿರ್ತದೆ, ಆದರೆ ಪೂರ್ಣ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಹೇಗೆ ದಸರಾ ಮುಗೀತು ಅಂದರೆ ವಿಜಯದಶಮಿ, ವಿಜಯ ಆಯಿತು ಅಂತ ಹಾಗೆ ತಿಳ್ಕೊಳ್ತಾರೆ, ಆದರೆ ಆಗುವುದಿಲ್ಲ ವಿಜಯ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ ನೋಡಿ, ಒಂದು ವೇಳೆ ರಾಮಾಯಣ ಸಾಯ್ತಾನೆ, ರಾವಣ ಸಾಯ್ತಾನೆ ಅಂತ ಹೇಳಿದರೆ ರಾಮಾಯಣದ ಕತೆ ಪೂರ್ಣ ಆಗಬೇಕು, ಆದರೆ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆಗುವುದು ಯಾವಾಗ? ರಾವಣನಿಂದ ಬಿಡುಗಡೆ ಸಿಗುವುದು ಯಾವಾಗ?
ಬಾಬಾ ಹೇಳ್ತಾ ಇದ್ದಾರೆ ಮಹಾಭಾರತದಿಂದ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾರಿಗೂ ಗೊತ್ತಿಲ್ಲದಿರುವ ವಿಷಯ ಬಾಬಾ ಇವತ್ತು ನಮ್ಮ ಮುಂದೆ ಕ್ಲಿಯರ್ ಮಾಡ್ತಾ ಇದ್ದಾರೆ. अब यह भी समझने की बातें हैं, रामायण क्या है और महाभारत क्या है. दुनिया तो इन बातों को जानती नहीं. रामायण और महाभारत दोनों का कनेक्शन है. महाभारत लड़ाई से रावण राज खत्म होता है. ಬಾಬಾ ಹೇಳ್ತಾ ಇದ್ದಾರೆ ಇದು ತುಂಬ ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಅಂತ ಬಾಬಾ ಹೇಳ್ತಾರೆ. ನಮಗೆ ಇಷ್ಟವರೆಗೆ ಗೊತ್ತಿರಲಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ ರಾಮಾಯಣ ಅಂತ ಹೇಳಿದ್ರೇನು, ಮಹಾಭಾರತ ಅಂತ ಹೇಳಿದ್ರೇನು ಅಂತ ಜಗತ್ತಿನವರಿಗೆ ವಿಷಯಗಳೇ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. रामायण और महाभारत दोनों का कनेक्शन है. महाभारत लड़ाई से रावण राज्य खत्म होता है. फिर यह दशहरा आदि मनाने का ही नहीं है. ಬಾಬಾ ಹೇಳ್ತಾ ಇದ್ದಾರೆ ರಾಮಾಯಣ ಮತ್ತು ಮಹಾಭಾರತಕ್ಕೆ ಎರಡಕ್ಕೂ ಕೂಡ ಕನೆಕ್ಷನ್ ಇದೆ. ಮಹಾಭಾರತ ಯುದ್ಧದಿಂದ ರಾವಣ ರಾಜ್ಯ ನಾಶ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ನಂತರ ಈ ದಸರಾ ಇತ್ಯಾದಿಯನ್ನು ಆಚರಣೆ ಮಾಡಬೇಕಾಗಿಯೇ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಂಥ ವಿಚಿತ್ರ, ಎಂಥ ವಿಶೇಷ. ಬಾಬಾ ಹೇಳ್ತಾ ಇದ್ದಾರೆ ನಂತರ ಈ ದಸರಾ ಇತ್ಯಾದಿ ಆಚರಣೆ ಮಾಡಬೇಕಾಗಿಯೇ ಬರುವುದಿಲ್ಲ. ಗೀತಾ ಅಥವಾ ಮಹಾಭಾರತ್ भी है रावण राज्य को खत्म करने वाले. अभी तो टाइम है, तैयारी भी हो रही है. वह है हिंसक, तुम्हारी है अहिंसक. ಬಾಬಾ ಹೇಳ್ತಾ ಇದ್ದಾರೆ ಗೀತೆ ಅಥವಾ ಮಹಾಭಾರತ ಕೂಡ ಇದೆ ರಾವಣ ರಾಜ್ಯವನ್ನು ನಾಶ ಮಾಡುವಂಥದ್ದು ಅಂತ ಬಾಬಾ ಹೇಳ್ತಾರೆ. ಗೀತಾ ಜ್ಞಾನ ಅಥವಾ ಮಹಾಭಾರತ ಯುದ್ಧ ಇದು ಏನಿದೆ ಅಲ್ಲ, ಇದು ಎರಡೂ ಕೂಡ ರಾವಣ ರಾಜ್ಯವನ್ನು ನಾಶ ಮಾಡಲಿಕ್ಕೋಸ್ಕರವಾಗಿರುವಂಥದ್ದಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ ಈಗ ಟೈಮ್ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಯಾರಿ ನಡೀತಾ ಇದೆ. ಅವರದು ಹಿಂಸಕ ಆಗಿದೆ, ನಿಮ್ಮದು ಅಹಿಂಸಕ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ವಿನಾಶಕ್ಕೋಸ್ಕರ ತಯಾರಿಗಳು ನಡೀತಾ ಇದೆ, ನಮ್ಮದು ಅಹಿಂಸಕ ಆಗಿದೆ, ಅವರದು ಹಿಂಸಕ. तुम्हारी है गीता, तुम गीता का ज्ञान सुनते हो, उससे क्या होने का है? रावण राज कलास होने का है. वह बल रावण को मारते हैं परंतु राम राज्य तो होता नहीं. ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮದು ಗೀತಾಜ್ಞಾನ. ನೀವೀಗ ಗೀತಾಜ್ಞಾನವನ್ನು ಕೇಳ್ತಾ ಇದ್ದೀರಿ. ಇದರಿಂದ ಏನಾಗ್ತದೆ? ಈ ಜ್ಞಾನ ಕೇಳ್ತಾ ಇದ್ದೇವೆ, ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ರಾವಣ ರಾಜ್ಯ ಸಮಾಪ್ತಿಯಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮನುಷ್ಯರು ರಾವಣನ ಚಿತ್ರವನ್ನು ಮಾಡಿ ಸುಡುತ್ತಾರೆ, ಆದರೆ ರಾಮರಾಜ್ಯ ಅಂತ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸುಡುತ್ತಾನೇ ಇದ್ದಾರೆ. ಎಷ್ಟೋ ವರ್ಷಗಳಿಂದ ಪ್ರತಿ ವರ್ಷ ರಾವಣನ ಚಿತ್ರ ಮಾಡಿ ಸುಡುವುದೇ ಆಯಿತು. ದಸರಾ ಸಂದರ್ಭದಲ್ಲಿ ಏನೂ ಆಗಲಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ರಾಮರಾಜ್ಯ ಅಂತ ಆಗುವುದಿಲ್ಲ. अब रामायण और महाभारत है ना, तो महाभारत है रावण को खलास करने के लिए. यह बड़ी गुह्य समझने की बातें हैं, इसमें विशाल बुद्धि चाहिए. ಬಾಬಾ ಹೇಳ್ತಾ ಇದ್ದಾರೆ ಈಗ ರಾಮಾಯಣ ಮತ್ತು ಮಹಾಭಾರತ ಅಂತ ಹೇಳುವಂಥದ್ದು ಇದೆಯಲ್ಲ, ಹಾಗಾಗಿ ಮಹಾಭಾರತ ಅಂತ ಹೇಳಿದರೆ ರಾವಣನನ್ನು ಮುಕ್ತಾಯಗೊಳಿಸಲಿಕ್ಕೆ ಅಂತ ಬಾಬಾ ರಾವಣನನ್ನು ಸಮಾಪ್ತಿ ಮಾಡುವುದಕ್ಕೆ, ರಾವಣನನ್ನು ಕೊಲ್ಲುವುದಕ್ಕೋಸ್ಕರವಾಗಿರುವಂಥದ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದು ತುಂಬ ಆಳವಾಗಿ ತಿಳ್ಕೊಳ್ಬೇಕಾಗಿರುವಂಥ ವಿಷಯ. ಇದರಲ್ಲಿ ವಿಶಾಲ ಬುದ್ಧಿ ಬೇಕು ಅಂತ ಬಾಬಾ ಹೇಳ್ತಾರೆ. ಈ ವಿಷಯ ತಿಳ್ಕೊಳ್ಳಿಕ್ಕೆ ವಿಶಾಲ ಬುದ್ಧಿ ಬೇಕಾಗಿದೆ. बाप समझाते हैं महाभारत लड़ाई से रावण राज्य खत्म होता है. ऐसे नहीं कि सिर्फ रावण को मारने से रावण राज्य खत्म हो जाता है. उसके लिए तो संगम चाहिए. अब संगम है. अब तुम तैयारी कर रहे हो रावण पर विजय पाने का. ಬಾಬಾ ಹೇಳ್ತಾ ಇದ್ದಾರೆ ಆದರೆ ಹೀಗೆ ಅಲ್ಲ, ಕೇವಲ ರಾವಣನನ್ನು ಕೊಲ್ಲುವುದರಿಂದ ರಾವಣ ರಾಜ್ಯ ಸಮಾಪ್ತಿಯಾಗ್ತದೆ ಹೀಗಿಲ್ಲ. ರಾವಣ ರಾಜ್ಯ ಮುಕ್ತಾಯ ಹೊಂದುತ್ತದೆ ಹೀಗಿಲ್ಲ, ರಾವಣ ಸತ್ತ ತಕ್ಷಣ. ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ದಾರೆ ಈಗ ಸಂಗಮ ಬೇಕಾಗಿದೆ, ಸಂಗಮ ಯುಗ ಬೇಕಾಗಿದೆ. ಈಗ ನಾವು ಸಂಗಮದಲ್ಲಿದ್ದೇವೆ. ಈಗ ನೀವು ತಯಾರಿಯನ್ನು ನಡೆಸ್ತಾ ಇದ್ದೀರಿ ರಾವಣನ ಮೇಲೆ ವಿಜಯವನ್ನು ಪಡಿಲಿಕ್ಕೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. इसमें ज्ञान के अस्त्र शस्त्र चाहिए, वह नहीं जैसे दिखाते हैं रावण और राम की युद्ध हुई. यह शास्त्र सब है भक्ति मार्ग के. ಬಾಬಾ ಹೇಳ್ತಾ ಇದ್ದಾರೆ ಈಗ ರಾವಣನ ಮೇಲೆ ಜಯ ಪಡಿಬೇಕು ಅಂತ ಹೇಳಿದರೆ ಏನು ಬೇಕು? ಅಸ್ತ್ರಶಸ್ತ್ರಗಳು ಬೇಕಲ್ಲ, ಸುಮ್ಮನೆ ಆಗುವುದಿಲ್ಲ. ಯಾರ ಕೈಯಲ್ಲಿ ಕೂಡ ಅಸ್ತ್ರಶಸ್ತ್ರ ಇಲ್ಲ.
ಬಾಬಾ ಹೇಳ್ತಾ ಇದ್ರೆ ಹೇಗೆ ತೋರಿಸ್ತಾರೆ, ರಾವಣ ಮತ್ತು ರಾಮನ ಮಧ್ಯೆ ಯುದ್ಧ ಆಯಿತು ಅಂತ ತೋರಿಸ್ತಾರೆ. ಬಾಬಾ ಹೇಳ್ತಾ ಇದ್ರೆ ಈ ಶಾಸ್ತ್ರಗಳೆಲ್ಲವೂ ಕೂಡ ಭಕ್ತಿ ಮಾರ್ಗದ್ದಾಗಿದೆ. ಈಗ ನೀವು ರಾವಣ ರಾಜ್ಯದ ಮೇಲೆ ವಿಜಯವನ್ನು ಪಡಿತಾ ಇದ್ದೀರಿ ಯೋಗ ಬಲದಿಂದ ರಾವಣನ ರಾಜ್ಯದ ಮೇಲೆ ವಿಜಯವನ್ನು ಪಡಿತಾ ಇದ್ದೀರಿ. ಯು ಹೋ ಗೈ ಗುಪ್ತ ಬಾತ್ 5 विकारों रूपी रावण पर तुम्हारी विजय होती है किससे? गीता से. बाबा तुमको गीता ज्ञान सुना रहे हैं. भगवान तो है भागवत तो है नहीं, ಭಾಗವತ್ में दिखाते हैं ಕೃಷ್ಣ ಚರಿತ್ರ. ಬಾಬಾ ಹೇಳ್ತಾ ಇದ್ದಾರೆ ಈಗ ನಿಮ್ಮದಿದು ಗುಪ್ತವಾಗಿರೋ ವಿಷಯ. ನಮ್ಮ ಯುದ್ಧ ಏನು ಸೌಂಡೇ ಇಲ್ಲ ಯುದ್ಧದಲ್ಲಿ. ಬಾಬಾ ಹೇಳ್ತಾ ಇದ್ದಾರೆ 5 ವಿಕಾರಗಳೆಂಬ ರಾವಣನ ಮೇಲೆ ನಿಮ್ಮ ವಿಜಯ ಆಗ್ತದೆ. ಯಾವುದರಿಂದ? ಯಾವ ಶಸ್ತ್ರ ಇದು? ಬಾಬಾ ಹೇಳ್ತಾ ಇದ್ದಾರೆ ಗೀತಾಜ್ಞಾನದಿಂದ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ನಮಗೆ ಇಲ್ಲಿ ಗೀತಾಜ್ಞಾನವನ್ನು ಹೇಳ್ತಾ ಇದ್ದಾರೆ, ಭಾಗವತದಿಂದ ಅಲ್ಲ. ಭಾಗವತದಿಂದ ರಾವಣನ ಮೇಲೆ ವಿಜಯ ಅಲ್ಲ, ಗೀತಾಜ್ಞಾನದಿಂದ ರಾವಣನ ಮೇಲೆ ವಿಜಯ, ರಾವಣ ರಾಜ್ಯ ಸಮಾಪ್ತಿಯಾಗ್ತದೆ. ಭಾಗವತದಲ್ಲಿ ಏನು ತೋರಿಸ್ತಾರೆ ಅಂತ ಹೇಳಿದರೆ ಕೃಷ್ಣನ ಚರಿತ್ರೆಯನ್ನು ತೋರಿಸ್ತಾರೆ. कृष्ण के चरित्र तो कुछ है नहीं, तुम जानते हो जब विनाश होगा महाभारी लड़ाई लगेगी उनसे ही रावण राज खत्म हो जाएगा. ಬಾಬಾ ಹೇಳ್ತಾ ಇದ್ದಾರೆ ಕೃಷ್ಣನ ಚರಿತ್ರೆ ವಾಸ್ತವಿಕವಾಗಿ ಏನಿಲ್ಲ ಅಂತ ಬಾಬಾ ಹೇಳ್ತಾರೆ. ಯಾರಿಗೂ ಗೊತ್ತಿಲ್ಲ ಕೃಷ್ಣನ ಚರಿತ್ರೆ. ನಿಮಗೆ ಗೊತ್ತಿದೆ ಯಾವಾಗ ವಿನಾಶ ಆಗ್ತದೆ, ಯಾವಾಗ ಮಹಾಭಾರತ ಯುದ್ಧ ಆಗ್ತದೆ ಅಂತೇಳಿ. ಆ ಯುದ್ಧದಿಂದಲೇ ರಾವಣ ರಾಜ್ಯ ಸಮಾಪ್ತಿಯಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. सीढ़ी में भी दिखाया गया है जब से रावण राज्य शुरू हुआ है तब से भक्ति मार्ग हुआ है, यह तुम ही जानते हो. ಬಾಬಾ ಹೇಳ್ತಾ ಇದ್ದಾರೆ ಏಣಿಯ ಚಿತ್ರದಲ್ಲಿ ತೋರಿಸಲಾಗಿದೆ. ಭಾರತದ ಉತ್ಥಾನ ಪತನ ಅಂತ ಹೇಳುವಂಥ ಏಣಿಯ ಚಿತ್ರ ಏನಿದೆ ಇದರಲ್ಲಿ ತೋರಿಸಲಾಗಿದೆ. ಯಾವಾಗಿನಿಂದ ರಾವಣ ರಾಜ್ಯ ಪ್ರಾರಂಭ ಆಯಿತೋ ಆಗಲೇ ಭಕ್ತಿ ಮಾರ್ಗ ಪ್ರಾರಂಭ ಆಯಿತು. ಇದು ಈಗ ನೀವೇ ತಿಳ್ಕೊಂಡಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. गीता का कनेक्शन महाभारत लड़ाई से है. तुम गीता सुनकर राज पाते हो और लड़ाई लगती है सफाई के लिए. ಬಾಬಾ ಹೇಳ್ತಾ ಇದ್ದಾರೆ ಗೀತೆಯ ಕನೆಕ್ಷನ್ ಮಹಾಭಾರತ ಯುದ್ಧದೊಂದಿಗೆ ಇದೆ. ಗೀತೆಯ ಕನೆಕ್ಷನ್ ಮಹಾಭಾರತ ಯುದ್ಧದೊಂದಿಗೆ ಇದೆ. ನೀವು ಗೀತಾ ಜ್ಞಾನವನ್ನು ಕೇಳಿ ರಾಜ್ಯವನ್ನು ಪಡಿತೀರಿ. ಹಾಗಿದ್ರೆ ಯುದ್ಧ ಯಾವುದಕ್ಕೆ? ಸ್ವಚ್ಛ ಮಾಡಲಿಕ್ಕೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯುದ್ಧ ಇರುವುದೇ ಸ್ವಚ್ಛ ಮಾಡೋದಕ್ಕೋಸ್ಕರ. ಹೇಗೆ ಸ್ವಚ್ಛ ಆಗ್ತದೆ? ಬಾಬಾ ಹೇಳ್ತಾ ಇದ್ದಾರೆ ಬಾಕಿ ಭಾಗವತ್ ಮೇ ಚರಿತ್ರ ಆದಿ फालतू है, शिव पुराण में कुछ भी नहीं है, नहीं तो गीता का नाम होना चाहिए शिव पुराण. ಬಾಬಾ ಹೇಳ್ತಾ ಇದ್ದಾರೆ ಬಾಕಿ ಭಾಗವತದಲ್ಲಿ ಚರಿತ್ರೆ ಇತ್ಯಾದಿಗಳೆಲ್ಲ ಇರುವುದು ಸುಳ್ಳು ಅಂತ ಬಾಬಾ ಹೇಳ್ತಾರೆ. ಅದಕ್ಕೂ ಕೃಷ್ಣನಿಗೇನು ಸಂಬಂಧ ಇಲ್ಲ. ಕೃಷ್ಣ ಸತ್ಯುಗದಲ್ಲಿ ಇರ್ತಾನೆ, ಅಲ್ಲಿ ಅವನ ಚರಿತ್ರೆ ತುಂಬ ಹೈಯರಾಗಿರ್ತದೆ. ಬಾಬಾ ಹೇಳ್ತಾ ಇದ್ದಾರೆ ಶಿವಪುರಾಣದಲ್ಲಿ ಕೂಡ ಏನೂ ಇಲ್ಲ ಅಂತ ಹೇಳಿದರೆ ವಾಸ್ತವಿಕವಾಗಿ ಗೀತೆಗೆ ಹೆಸರಿರಬೇಕು ಶಿವಪುರಾಣ ಅಂತ. ಭಗವದ್ಗೀತೆಗೆ ಹೆಸರೇನಿರಬೇಕು? ಶಿವಪುರಾಣ ಅಂತ ಹೆಸರಿರಬೇಕಿತ್ತು ಅಂತ ಬಾಬಾ ಹೇಳ್ತಾರೆ. ಶಿವ ಬಾಬಾ बैठ ज्ञान देते हैं सबसे ऊंच है गीता, गीता सब शास्त्रों से छोटी है और सब पुस्तक बहुत बड़े बनाए. ಬಾಬಾ ಹೇಳ್ತಾ ಇದ್ದಾರೆ ಶಿವ ಅಂತ ಎಲ್ಲಕ್ಕಿಂತ ದೊಡ್ಡದು ಗೀತಾ ಜ್ಞಾನ ಆಗಿದೆ, ಗೀತೆ ಶಾಸ್ತ್ರ ಆಗಿದೆ. ಗೀತೆ ಅಂತ ಹೇಳಿದರೆ ಎಲ್ಲ ಶಾಸ್ತ್ರಗಳಿಗಿಂತ ಚಿಕ್ಕದು ಅಂತ ಬಾಬಾ ಹೇಳ್ತಾರೆ. ಗೀತೆ ಏನಾಗಿದೆ? ಎಲ್ಲ ಶಾಸ್ತ್ರಗಳಿಗಿಂತಲೂ ಚಿಕ್ಕದಿದೆ. ಬಾಬಾ ಹೇಳ್ತಾ ಇದ್ದಾರೆ ಬಾಕಿ ಪುಸ್ತಕಗಳೆಲ್ಲವನ್ನು ಕೂಡ ತುಂಬ ದೊಡ್ಡದನ್ನಾಗಿ ಮಾಡಿದ್ದಾರೆ. ಮನುಷ್ಯೋं की जीवन कहानी भी बहुत बड़ी बड़ी बनाई है. ಹಾಗೆ ಮನುಷ್ಯರ ಜೀವನ ಚರಿತ್ರೆಗಳನ್ನು ಕೂಡ ಭಾರಿ ದೊಡ್ಡ ದೊಡ್ಡ ವಿಷಯ ಅಂತೇಳಿ ಮಾಡಿಬಿಟ್ಟಿದ್ದಾರೆ. ಉದಾಹರಣೆಗೆ ಬಾಬಾ ಹೇಳ್ತಾ ಇದ್ದಾರೆ नेहरू ने शरीर छोड़ा, उनके कितने बड़े वॉल्यूम बनाते हैं. यह गीता शिव बाबा के वॉल्यूम्स की कितनी बड़ी होनी चाहिए. ಬಾಬಾ ಹೇಳ್ತಾ ಇದ್ರೆ ಈಗ ನೆಹರು ಶರೀರ ಬಿಟ್ಟರು, ಹಾಗೆ ಅವರ ಚರಿತ್ರೆಯನ್ನು ಬರೀಲಿಕ್ಕೆ ಪ್ರಾರಂಭ, ಅದರದ್ದು ಕೂಡ ವಿಭಾಗಗಳನ್ನು ಮಾಡಿದರು, ದೊಡ್ಡ ದೊಡ್ಡ ಉದ್ದಕ್ಕೆ ಬರಿತಾ ಹೋದರು.
ವಾಲ್ಯೂಮ್ಸ್ ಹೆಚ್ಚೆಚ್ಚು ವಿಭಾಗಗಳನ್ನು ಮಾಡ್ತಾ ಹೋದರು. ಬಾಬಾ ಹೇಳ್ತಾ ಇದ್ದಾರೆ, ಹಾಗೆ ಈ ಗೀತೆ ಅಂತ ಹೇಳುವಂಥದ್ದು ಶಿವಬಾಬರವರ ವಾಲ್ಯೂಮ್ ಆಗಿದೆ, ಇದರದ್ದು ವಿಭಾಗಗಳಾಗಬೇಕಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ ಇದು ತುಂಬ ಎಷ್ಟು ಉದ್ದ ಇರಬೇಕು ಅಂತ ಬಾಬಾ ಹೇಳ್ತಾರೆ, ಒಂದು ಎಪಿಸೋಡ್ ಬಾಬಾ ತುಂಬ ಉದ್ದ ಇರಬೇಕಾಗಿದೆ. परंतु गीता कितनी छोटी है, क्योंकि बाप सुनाते ही एक बात है कि मुझे याद करो तो विकर्म विनाश होंगे और चक्र को समझो. ಆದರೆ ಗೀತೆ ಎಷ್ಟು ಚಿಕ್ಕದಿದೆ ಅಂತ ಬಾಬಾ ಹೇಳ್ತಾರೆ. ಆದರೂ ಇದು ತಪ್ಪಲ್ಲ, ಯಾಕೆ ಬಾಬಾ ಅದರೊಳಗೆ ಈಗ ಉತ್ತರ ಹುಡುಕ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಬಾಬಾ ಇಲ್ಲಿ ಹೇಳ್ತಾ ಇರುವಂಥ ವಿಷಯ ಒಂದೇ, ಏನು, ನನ್ನೊಬ್ಬನನ್ನೇ ನೆನಪು ಮಾಡಿದರೆ ವಿಕರ್ಮ ವಿನಾಶ ಆಗ್ತದೆ ಮತ್ತು ಸೃಷ್ಟಿ ಚಕ್ರವನ್ನು ತಿಳ್ಕೊಳ್ಳಿ. इष्टे विषयದಲ್ಲಿ बाबा ने ज्ञान मुगीतದೆ. बस इसलिए गीता चोटी बना दी है, ये ज्ञान है कंठ करने का. तुमको मालूम है गीता का लॉकेट बनाते हैं, उसमें छोटे अक्षर होते हैं. ये बाबा भी तुम्हारे गले में लॉकेट बनाते हैं, त्रिमूर्ति और राजाई का. बाबा ಹೇಳ್ತಾ ಇದ್ದಾರೆ, ಬಾಬಾ ಇಷ್ಟೇ ಹೇಳೋದು, ನನ್ನ ನೆನಪು ಮಾಡಿ ಸೃಷ್ಟಿ ಚಕ್ರವನ್ನು ತಿಳ್ಕೊಳ್ಳಿ ಅಂತ, ಇಷ್ಟೇ. ಹಾಗಾಗಿ ಗೀತೆಯನ್ನು ಚಿಕ್ಕದನ್ನಾಗಿ ಮಾಡಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದು ಜ್ಞಾನ ಕಂಠಪಾಠ ಮಾಡಬೇಕಾಗಿರುವಂಥದ್ದಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ, ನಿಮಗೀಗ ಗೊತ್ತಾಯಿತು ಗೀತೆಯ ಲಾಕೆಟ್ಗಳನ್ನು ಕೂಡ ಮಾಡ್ತಾರೆ, ನಿಮಗೆ ಗೊತ್ತಿದೆ. ಬಾಬಾ ಹೇಳ್ತಾ ಇದ್ದಾರೆ, ಗೀತಾ ಚಿಕ್ಕದಾಗಿರೋ ಪುಸ್ತಕ ಮಾಡಿ ಲಾಕೆಟ್ ಮಾಡಿ ಕುತ್ತಿಗೆಗೆ ಹಾಕ್ಕೊಳ್ತಾರೆ. ಅದರಲ್ಲಿ ಚಿಕ್ಕ ಚಿಕ್ಕ ಅಕ್ಷರದಲ್ಲಿ ಶ್ಲೋಕಗಳನ್ನು ಬರ್ಕೊಂಡಿರ್ತದೆ. ಈಗ ಬಾಬಾ ಕೂಡ ನಮ್ಮ ಕುತ್ತಿಗೆಗೆ ಈ ರೀತಿಯಾಗಿರೋ ಲಾಕೆಟನ್ನು ಹಾಕ್ತಾ ಇದ್ದಾರೆ. ತ್ರಿಮೂರ್ತಿ ಹಾಗೂ ಶಿಕ್ಷಣದ ಭವಿಷ್ಯ ರಾಜ್ಯದ್ದು ಈ ಲಾಕೆಟನ್ನು ಬಾಬಾ ನಮ್ಮ ಕುತ್ತಿಗೆಗೆ ಹಾಕ್ತಾ ಇದ್ದಾರೆ. ಬಾಬಾ कहते हैं गीता है 2 अक्षर अल्फ और बे, यह है गुप्त मंत्र का लॉकेट मन मनाभव, मुझे याद करो तो विकर्म विनाश होंगे. ಬಾಬಾ ಹೇಳ್ತಾ ಇದ್ದಾರೆ, ಗೀತಾ ಜ್ಞಾನ ಅಂತ ಹೇಳುವಂಥದ್ದು 2 ಅಕ್ಷರದ್ದಾಗಿದೆ. ತಂದೆಯನ್ನು ಬಿಂದುವನ್ನು ನೆನಪು ಮಾಡೋದು, ಸ್ವರ್ಗದ ರಾಜ್ಯವನ್ನು ನೆನಪು ಮಾಡೋದು. ಬಾಬಾ ಹೇಳ್ತಾ ಇದ್ದಾರೆ ಇದು ಗುಪ್ತ ಮಂತ್ರದ ಲಾಕೆಟ್, ಮನ್ಮನಾಭವ ಅಂತ ಹೇಳುವಂಥದ್ದು ಗುಪ್ತವಾಗಿರೋ ಮಂತ್ರ. ನಾವೇನು ಬಾಯಲ್ಲಿ ಹೇಳ್ತಾ ಇಲ್ಲ, ನಾವೇನು ಹೇಳ್ತಾ ಇದ್ದೇವೆ ಅಂತಲೂ ಯಾರಿಗೂ ಗೊತ್ತಾಗೋದಿಲ್ಲ, ಒಳಗೆ ಇದೆ. ನನ್ನನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶ ಆಗ್ತದೆ ಅಂತ ಬಾಬಾ ಈ ರೀತಿಯಾಗಿರೋ ಮಂತ್ರ ನಮಗೆ ಕೊಟ್ಟಿದ್ದಾರೆ. तुम्हारा काम है योग बल से विजय पाना, फिर तुम्हारे लिए सफाई भी चाहिए. बाप समझाते हैं कि तुम्हारे योग बल से ही रावण राज्य का विनाश होना है. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಕೆಲಸವಾಗಿದೆ ಯೋಗ ಬಲದಿಂದ ವಿಜಯವನ್ನು ಪಡೆಯುವುದು. ನಂತರ ನಿಮಗೋಸ್ಕರ ಇಲ್ಲಿ ಎಲ್ಲ ಹಾಳಾಗಿರುವಂಥದ್ದನ್ನು ಸ್ವಚ್ಛ ಮಾಡಬೇಕಲ್ಲ, ಅದು ಕೂಡ ಬೇಕು. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಯೋಗ ಬಲದಿಂದಲೇ ರಾವಣ ರಾಜ್ಯದ ವಿನಾಶವಾಗ್ತದೆ. रावण राज्य कब शुरू हुआ है यह भी जानते नहीं. ये ज्ञान बड़ा सहज है, सेकंड की बात है ना. 84 जन्मों की सीढ़ी में भी इतने इतने जन्म लिए हैं, कितना सहज है. ಬಾಬಾ ಹೇಳ್ತಾ ಇದ್ದಾರೆ, ರಾವಣ ರಾಜ್ಯ ಯಾವಾಗ ಪ್ರಾರಂಭ ಆಯಿತು ಅಂತ ಹೇಳುವಂಥದ್ದು ಕೂಡ ಯಾರು ತಿಳ್ಕೊಂಡಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಈ ಜ್ಞಾನ ತುಂಬ ಸಹಜವಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಿಳ್ಕೊಳ್ಳಿಕ್ಕೆ ಎಲ್ಲ ವಿಷಯಕ್ಕೂ ಕೂಡ ಜ್ಞಾನ ತುಂಬ ಸಹಜ ಆಗಿದೆ, ಕ್ಷಣದ ವಿಷಯ ಅಂತ ಬಾಬಾ ಹೇಳ್ತಾ ಇದ್ದಾರೆ. 84 ಜನ್ಮಗಳ ಏಣಿಯ ಚಿತ್ರದಲ್ಲಿ ಏನು ತೋರಿಸಲಾಗಿದೆ, ಇಷ್ಟಿಷ್ಟು ಜನ್ಮ ಪಡ್ಕೊಂಡು ಬಂದಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತುಂಬ ಸಹಜವಾಗಿರೋ ವಿಷಯ ಅಂತ ಬಾಬಾ ಸ್ಪಷ್ಟ ಮಾಡ್ತಾರೆ. बाप है ज्ञान का सागर, ज्ञान सुनाते ही आते हैं. तुम सब मुरली के कागज इकट्ठे करो तो ढेर हो जाए. बाप डिटेल में समझाते हैं, नक्शल में तो कहते हैं अल्फ को याद करो बस, बाकी टाइम किस में लगाते हैं. तुम्हारे सिर पर पापों का बोझ बहुत है, वो याद से ही उतरना है, इसमें मेहनत लगती है. ಬಾಬಾ ಹೇಳ್ತಾ ಇದ್ದಾರೆ, ತಂದೆ ಜ್ಞಾನ ಸಾಗರ ಆಗಿದ್ದಾರೆ, ಜ್ಞಾನ ಹೇಳ್ತಾನೆ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಈಗ ಬಾಬಾ ಹೇಳ್ತಾ ಇರುವಂಥ ಮುರಳಿಯ ಈ ಕಾಗದ ಪೇಪರ್ ಏನಿದೆ, ಬಾಬಾ ಹೇಳ್ತಾರೆ ದಿನಕ್ಕೆ 1 ಹಾಗೆ. ಬಾಬಾ ಹೇಳ್ತಾ ಇದ್ದಾರೆ, ಇದೆಲ್ಲವನ್ನು ನಾವು ಸೇರಿಸಿಟ್ಟಾಗ ಏನಾಗ್ತದೆ, ತುಂಬ ಆಗಿಬಿಡ್ತದೆ. ಬಾಬಾ ಇಲ್ಲಿ ನಮಗೆ ಡಿಟೇಲ್ ಆಗಿ ಕೂಡ ಹೇಳ್ತಾ ಇದ್ದಾರೆ, ಶಾರ್ಟ್ ಆಗಿ ಬಾಬಾ ಇಷ್ಟೇ ಹೇಳ್ತಾ ಇದ್ದಾರೆ, ಬಿಂದುವನ್ನು ನೆನಪು ಮಾಡಿ, ಬಿಂದು ತಂದೆ ನೆನಪು ಮಾಡಿ. ಸರಿ, ಇಷ್ಟೇ ವಿಷಯ. ಹಾಗಿದ್ರೆ ಬಾಕಿ ಟೈಮ್ ಯಾವುದಕ್ಕೆ ಹಿಡಿತದೆ? ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ತಲೆಯ ಮೇಲೆ
ಪಾಪಗಳ ಭಾರ ತುಂಬ ಇದೆ ಅಂತ ಬಾಬಾ ಹೇಳ್ತದೆ. ಸಮಯ ಈಗ ಬೇಕಾಗಿರೋದು ಅದಕ್ಕೆ. ಅದು ಹೇಗೆ ಇಳೀತದೆ? ನೆನಪಿನಿಂದ ಇಳೀತದೆ. ಇದರಲ್ಲಿಯೇ ಕಷ್ಟ ಆಗುವುದು ಅಂತ ಬಾಬಾ ಹೇಳ್ತಾರೆ. ಟೈಮ್ ಎಲ್ಲ ಈಗ ಇದಕ್ಕೆ ಬೇಕಾಗಿದೆ. घड़ी घड़ी तुम भूल जाते हो, तुम बाबा को याद करते रहो तो कभी विघ्न नहीं पड़ेंगे. देह अभिमानी बनने से विघ्न पड़ते हैं, ದೇಹಿ ಅಭಿಮಾನಿ ಬಂತೆ ಹೋ ಅಂತ ಮೇ. ಬಾಬಾ ಹೇಳ್ತಾ ಇದ್ದಾರೆ, ಕಷ್ಟ ಎಲ್ಲ ಈಗ ಇದರಲ್ಲೇ ಇರೋದು. ಯಾಕೆ? ನಾವು ಬಾರಿ ಬಾರಿಗೂ ಮರಿತಾ ಇರ್ತೇವೆ. ಈಗ ತಂದೆಯನ್ನು ನೆನಪು ಮಾಡುವುದರಿಂದ ಯಾವತ್ತಿಗೂ ವಿಘ್ನಗಳು ಬರುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ದೇಹದ ಅಭಿಮಾನದಲ್ಲಿದ್ದಾಗ ವಿಘ್ನಗಳು ಬರ್ತಾ ಇರ್ತದೆ, ಪರಿಸ್ಥಿತಿಗಳು ನಮ್ಮ ಮುಂದೆ ಬರ್ತಾ ಇರ್ತದೆ. ಆತ್ಮಾಭಿಮಾನಿಯಾಗುವುದು ಬಾಬಾ ಹೇಳ್ತಾ ಇದ್ದಾರೆ ಅಂತ್ಯದಲ್ಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಅಂತ್ಯ ಬಂದಾಗಿದೆ, ಈಗ ನಾವು ಆತ್ಮಾಭಿಮಾನಿ ಆಗಬೇಕಾಗಿದೆ. फिर आधा कल्प कुछ विघ्न नहीं पड़ता, यह कितनी गुही बातें हैं समझने की. शुरू से लेकर कितना सुनाते आए हैं, फिर भी कहते हैं सिर्फ अल्फ बे को याद करो. बस जाड़ का है विस्तार, बीज तो छोटे से छोटा होता है, ಜಾಡ್ ಕಿತ್ನಾ ಬಡಾ ನಿಕಲ್ತಾ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಅರ್ಧ ಕಲ್ಪದವರೆಗೆ ನಂತರ ನಿಮಗೆ ಯಾವುದೇ ವಿಘ್ನಗಳು ಬರುವುದಿಲ್ಲ. ಈಗ ದೇಹದ ಅಭಿಮಾನ ಬಿಟ್ಟು ಆತ್ಮಾಭಿಮಾನಿ ಆದಾಗ ನಂತರ ಏನಾಗ್ತದೆ? ಅರ್ಧ ಕಲ್ಪದವರೆಗೆ ಯಾವುದೇ ರೀತಿಯಿಂದ ವಿಘ್ನಗಳು ಬರುವುದಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಇದು ತುಂಬ ಗುಹ್ಯವಾಗಿ ತಿಳ್ಕೊಳ್ಬೇಕಾಗಿರುವ ವಿಷಯ ಅಂತ ಬಾಬಾ ಹೇಳ್ತಾರೆ. ಪ್ರಾರಂಭದಿಂದ ಹಿಡಿದು ಎಷ್ಟೆಲ್ಲ ನಿಮಗೆ ಹೇಳ್ತಾ ಬಂದಿದ್ದೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ನಮಗೆಲ್ಲವನ್ನು ಹೇಳ್ತಾ ಬಂದಿದ್ದಾರೆ. ಪುನಃ ಬಾಬಾ ಹೇಳ್ತಾ ಇದ್ದಾರೆ, ಕೇವಲ ಬಿಂದು ಹಾಗೂ ಸ್ವರ್ಗದ ರಾಜ್ಯವನ್ನು ನೆನಪು ಮಾಡಿ ಅಂತ ಬಾಬಾ ಹೇಳ್ತಾರೆ. ಇಷ್ಟೇ ಮಾಡಿ ಸಾಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ವೃಕ್ಷದ ಜ್ಞಾನ ತುಂಬ ವಿಸ್ತಾರವಾಗಿದೆ. ಬೀಜ ಅಂತ ಹೇಳಿದರೆ ಚಿಕ್ಕದಕ್ಕಿಂತಲೂ ಚಿಕ್ಕದಿರ್ತದೆ, ಮರ ಆಗುವಾಗ ನೋಡಿ ಎಷ್ಟು ದೊಡ್ಡದಿರ್ತದೆ ಅಂತ ಬಾಬಾ ಹೇಳ್ತಾರೆ. आज दशहरा है ना, अब बाबा समझाते हैं रामायण का महाभारत से क्या संबंध है. रामायण तो भक्ति मार्ग का है, आधा कल्प से चल रहा है. गोया अब रावण राज्य चल रहा है. बाबा ये तो ಇದು ದಸರಾದ ವಿಷಯ ಬಾಬಾ ಮಾತಾಡ್ತಾ ಇದ್ದಾರೆ. ಇವತ್ತು ದಸರಾ ಅಲ್ವಾ? ಈಗ ಬಾಬಾ ಹೇಳ್ತಾ ಇದ್ದಾರೆ, ರಾಮಾಯಣ ಮತ್ತು ಮಹಾಭಾರತಕ್ಕೆ ಪರಸ್ಪರ ಏನು ಸಂಬಂಧ? ಬಾಬಾ ಕೇಳ್ತಾ ಇದ್ದಾರೆ. ರಾಮಾಯಣ ಅಂತ ಹೇಳಿದರೆ ಭಕ್ತಿ ಮಾರ್ಗದ್ದಾಗಿದೆ, ಅರ್ಧ ಕಲ್ಪದಿಂದ ನಡೀತಾ ಬರ್ತಾ ಇದೆ. ರಾಮಾಯಣ ಅರ್ಧ ಕಲ್ಪದಿಂದ ನಡೀತಾ ಉಂಟು. ಅಂದರೆ ಈಗ ರಾವಣ ರಾಜ್ಯ ನಡೀತಾ ಇದೆ ಅಂತ ಬಾಬಾ ಹೇಳ್ತಾರೆ. फिर महाभारत आएगा तो रावण राज्य खत्म हो, राम राज्य शुरू हो जाएगा. रामायण और महाभारत में क्या फर्क है? राम राज्य की स्थापना और रावण राज्य का विनाश होने का है. ಬಾಬಾ ಹೇಳ್ತಾ ಇದ್ದಾರೆ, ಈಗ ನಂತರ ಮಹಾಭಾರತ ಬರ್ತದೆ. ಈಗ ರಾಮಾಯಣ ನಡೀತಾ ಇದೆ, ನಂತರ ಈಗ ಮಹಾಭಾರತ ಬರ್ತದೆ. ಆಗ ರಾವಣ ರಾಜ್ಯ ನಾಶ ಆಗಿ ರಾಮರಾಜ್ಯ ಪ್ರಾರಂಭ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ರಾಮಾಯಣದಿಂದ ರಾವಣ ರಾಜ್ಯ ಸಮಾಪ್ತಿಯಾಗುವುದಿಲ್ಲ. ಮಹಾಭಾರತ ಯುದ್ಧದ ನಂತರ ರಾಮರಾಜ್ಯ ಶುರುವಾಗ್ತದೆ ಅಂತ ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. ರಾಮಾಯಣ और ಮಹಾಭಾರತಕ್ಕೆ ಏನು ವ್ಯತ್ಯಾಸ ಅಂತ ಬಾಬಾ ಹೇಳ್ತಾರೆ. ಇದರ ಅಂತರ ಏನು? ರಾಮಾಯಣ ಮತ್ತು ಮಹಾಭಾರತಕ್ಕೆ ಅಂತರ ಏನು? ರಾಮರಾಜ್ಯದ ಸ್ಥಾಪನೆ ಮತ್ತು ರಾವಣ ರಾಜ್ಯದ ವಿನಾಶ ಕೂಡ ಈಗ ಆಗಬೇಕಾಗಿದೆ. गीता सुनकर तुम विश्व का मालिक बनने लायक बनते हो. गीता और महाभारत भी हैं अभी के लिए, रावण राज्य खत्म होने के लिए. बाकी उन्होंने जो लड़ाई दिखाई है वह रॉन्ग है. लड़ाई है 5 विकारों पर जीत पाने की. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಗೀತಾ ಜ್ಞಾನವನ್ನು ಕೇಳಿ ವಿಶ್ವಕ್ಕೆ ಮಾಲೀಕರಾಗುವಂಥ ಯೋಗ್ಯತೆಯನ್ನು ಪಡಿತೀರಿ. ಗೀತೆ ಮತ್ತು ಮಹಾಭಾರತ ಎರಡೂ ಕೂಡ ಈಗಿನದ್ದಾಗಿದೆ. ರಾವಣ ರಾಜ್ಯ ನಾಶ ಆಗಲಿಕ್ಕೋಸ್ಕರ ಅಂತ ಬಾಬಾ ಹೇಳ್ತಾರೆ. ಗೀತಾ ಜ್ಞಾನ ಮಹಾಭಾರತ ಎರಡೂ ಕೂಡ ಇರುವುದು ರಾವಣ ರಾಜ್ಯ ನಾಶ ಮಾಡುವುದಕ್ಕೋಸ್ಕರ. ಬಾಕಿ ಅವರು ಪುರಾಣ ಶಾಸ್ತ್ರಗಳಲ್ಲಿ ಏನು ಯುದ್ಧವನ್ನು ತೋರಿಸಿದ್ದಾರೆ ಅದು ತಪ್ಪಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿರೋ ಯುದ್ಧ ಯಾರೂ ಮಾಡಲಿಲ್ಲ. ಯುದ್ಧ ಇಲ್ಲಿ ಯಾವುದರ ಮೇಲೆ? 5 ವಿಕಾರಗಳ ಮೇಲೆ ಜಯವನ್ನು ಪಡೆದುಕೊಳ್ಳುವುದಕ್ಕೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तुमको बाप गीता के 2 अक्षर सुनाते हैं, मन मना भव, मध्याजी भव.
गीता के शुरू में और अंत में यह 2 ಅಕ್ಷರ ಆತೆ हैं. ಬಾಬಾ ಇಲ್ಲಿ ನಮಗೆ ಗೀತೆಯ 2 ಅಕ್ಷರಗಳನ್ನು ಹೇಳ್ತಾ ಇದ್ದಾರೆ. ಯಾವುದು? ಮನ್ಮನಾಭವ ಮತ್ತು ಮಧ್ಯಾಜಿ ಭವ. ಬಾಬಾ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಹಾಗೆಯೇ ಸ್ವರ್ಗದ ರಾಜ್ಯವನ್ನು ನೆನಪು ಮಾಡಿ. ಗೀತೆಯಲ್ಲಿ ಪ್ರಾರಂಭದಲ್ಲಿ ಹಾಗೂ ಅಂತ್ಯದಲ್ಲಿ 2 ಅಕ್ಷರವನ್ನು ಉಪಯೋಗ ಮಾಡಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. बच्चे समझते हैं बरोबर गीता का एपिसोड चल रहा है, परंतु किसको कहेंगे तो कहेंगे कृष्ण कहाँ है. बाबा की समझानी और भक्ति मार्ग के शास्त्रों में कितना फर्क है. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಈ ಸಮಯದಲ್ಲಿ ಗೀತೆಯ ಎಪಿಸೋಡ್ ಈಗ ನಡೀತಾ ಇದೆ. ಗೀತಾ ಎಪಿಸೋಡ್ ಈಗ ನಡೀತಾ ಇದೆ. ಆದರೆ ನಾವೀಗ ಇದನ್ನು ಯಾರಿಗಾದರೂ ಹೇಳಿದರೆ, ಈಗ ಗೀತಾ ಜ್ಞಾನ ನಡೀತಾ ಉಂಟು ಅಂತ ಯಾರಿಗಾದರೂ ಹೇಳಿದರೆ, ಆಗ ಅವ್ರೇನು ಹೇಳ್ತಾರೆ? ಹಾಗಿದ್ರೆ ಕೃಷ್ಣ ಎಲ್ಲಿ? ರಪ್ಪ ಪ್ರಶ್ನೆ ಮಾಡಿಬಿಡ್ತಾರೆ, ಕೃಷ್ಣ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಈಗ ಬಾಬಾ ಹೇಳ್ತಾ ಇರುವ ಜ್ಞಾನಕ್ಕೂ ಭಕ್ತಿ ಮಾರ್ಗದ ಶಾಸ್ತ್ರಗಳಿಗೂ ವ್ಯತ್ಯಾಸ ಎಷ್ಟಿದೆ ನೋಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. यह कोई नहीं जानता यह कि रामायण, यह नहीं जानता कि यह रामायण क्या है, महाभारत क्या है. महाभारत लड़ाई के बाद ही स्वर्ग के द्वार खुलते हैं, परंतु मनुष्य यह समझेंगे नहीं, इसलिए तुम परिचय ही बाप का दो. ಬಾಬಾ ಹೇಳ್ತಾ ಇದ್ದಾರೆ, ಇದು ಯಾರಿಗೂ ಕೂಡ ವಿಷಯ ಗೊತ್ತಿಲ್ಲ. ರಾಮಾಯಣ ಅಂತ ಹೇಳಿದರೆ ಏನು ಅಂತಲೇ ಗೊತ್ತಿಲ್ಲ, ಮಹಾಭಾರತ ಅಂತ ಹೇಳಿದರೆ ಏನು ಅಂತಲೂ ಗೊತ್ತಿಲ್ಲ. ಮಹಾಭಾರತ ಯುದ್ಧದ ನಂತರವೇ ಸ್ವರ್ಗದ ದ್ವಾರ ತೆರೆಯಲ್ಪಡುತ್ತದೆ. ಆದರೆ ಮನುಷ್ಯರಿಗೆ ಈ ವಿಷಯ ಗೊತ್ತಿಲ್ಲ, ಹಾಗಾಗಿ ಆ ವಿಷಯದಲ್ಲೆಲ್ಲ ತಲೆ ಕೆಡಿಸ್ಕೊಳ್ಳೋಂಥ ವಿಷಯ ಏನಿಲ್ಲ. ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ದಾರೆ, ನೀವು ತಂದೆ ಪರಿಚಯವನ್ನೇ ಕೊಡಿ ಅವರಿಗೆ ಅಂತ ಬಾಬಾ ಹೇಳ್ತಾರೆ. ಇದು ಹಾಗೆ ಮಹಾಭಾರತ ಹಾಗೆ ರಾಮಾಯಣ ಹೀಗೆ ಅಂತ ಅದರದ್ದು ವಿಪರೀತ ವಿಷಯಕ್ಕೆ ಹೋಗುವುದಕ್ಕಿಂತ ಬಾಬಾ ಸುಲಭ ಹೇಳ್ತಾ ಇದ್ದಾರೆ, ನೀವು ತಂದೆ ಪರಿಚಯವನ್ನು ಅವರಿಗೆ ಕೊಡಿ. बाप कहते हैं मामी कम याद करो, यह बाप सारी दुनिया के लिए कहते हैं. ये गीता को ही खंडन किया है. गीता का सभी भाषाओं में प्रचार है, परंतु राज्य में भाषा ही एक होगी. ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಇಲ್ಲಿ ಒಂದೇ ಮಾತು ಹೇಳ್ತಾ ಇರೋದು, ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ. ಇದು ಜಗತ್ತಿಗೆ ಹೇಳುವಂಥ ವಿಷಯ ಆಗಿದೆ. ಯಾರಿಗೆ ಬೇಕಿದ್ರೆ ಈ ಮಾತು ಹೇಳ್ಬೋದು. ಭಗವಂತ ಒಬ್ಬನನ್ನು ನೆನಪು ಮಾಡಿ, ತಂದೆ ಅಂತ ತಿಳಿದುಕೊಂಡು ನೆನಪು ಮಾಡಿ. ಬಾಬಾ ಹೇಳ್ತಾ ಇದ್ದಾರೆ, ಈ ಗೀತೆಯನ್ನೇ ಖಂಡನೆ ಮಾಡಿದ್ದಾರೆ. ಗೀತೆ ಎಲ್ಲ ಭಾಷೆಗಳಲ್ಲಿ ಕೂಡ ಪ್ರಚಾರ ಇದೆ ಅಂತ ಬಾಬಾ ಹೇಳ್ತಾರೆ. ಎಲ್ಲ ಭಾಷೆಗಳಲ್ಲಿ ಪ್ರಚಾರ ಇದೆ. ನಿಮ್ಮ ರಾಜ್ಯದಲ್ಲಿ ಭಾಷೆ ಕೂಡ ಒಂದೇ ಇರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ವರ್ಗದಲ್ಲಿ ಭಾಷೆ ಕೂಡ ಒಂದೇ ಇರ್ತದೆ. वहाँ कोई शास्त्र पुस्तक आदि नहीं होगा, वहाँ भक्ति मार्ग की कोई बात नहीं रहती. भारत का तैलुक है ही ರಾಮಾಯಣ್ ಮಹಾಭಾರತ್ और ಗೀತಾ ಸೆ. ಬಾಬಾ ಹೇಳ್ತಾ ಇದರಲ್ಲಿ ಭಾಷೆ ಕೂಡ ಒಂದೇ ಇರ್ತದೆ, ಅಲ್ಲಿ ಯಾವುದೇ ಶಾಸ್ತ್ರ ಪುಸ್ತಕ ಇತ್ಯಾದಿಗಳು ಕೂಡ ಇರುವುದಿಲ್ಲ. ಅಲ್ಲಿ ಭಕ್ತಿ ಮಾರ್ಗದ ಯಾವುದೇ ವಿಷಯಗಳೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಭಾರತದ ಸಂಬಂಧವೇ ಯಾವುದರೊಂದಿಗಿದೆ? ರಾಮಾಯಣ ಮಹಾಭಾರತ ಮತ್ತು ಗೀತೆಯ ಜೊತೆಗೆ ಭಾರತದ ಸಂಬಂಧ ಉಂಟು ಅಂತ ಬಾಬಾ ಹೇಳ್ತಾರೆ. भगवान तो बच्चों को गीता सुनाते हैं जिससे तुम स्वर्ग के मालिक बनते हो. महाभारत लड़ाई जरूर लगनी चाहिए जो पति दुनिया खत्म हो जाए. ಬಾಬಾ ಹೇಳ್ತಾ ಇದ್ದಾರೆ, ಭಗವಂತ ತನ್ನ ಮಕ್ಕಳಿಗೆ ಗೀತಾ ಜ್ಞಾನವನ್ನು ಹೇಳ್ತಾರೆ. ಇದರಿಂದ ಏನಾಗ್ತದೆ? ನೀವು ಸ್ವರ್ಗಕ್ಕೆ ಮಾಲೀಕರಾಗ್ತೀರಿ. ಮಹಾಭಾರತ ಯುದ್ಧ ಅವಶ್ಯವಾಗಿ ಆಗ್ತದೆ. ಇದರಿಂದ ಏನಾಗ್ತದೆ? ಪತಿತ ಜಗತ್ತು ನಾಶವಾಗ್ತದೆ. गीता से तुम पावन बनते हो. पतित पावन भगवान आते ही अंत में है. कहते हैं काम महाशत्रु है, इस पर विजय पानी है. काम विकार से कभी हार नहीं खानी है, इसमें बहुत नुकसान होगा. ಬಾಬಾ ಹೇಳ್ತಾ ಇದ್ದಾರೆ, ಪತಿತ ಪಾವನ ಭಗವಂತ ಬರುವುದೇ ಅಂತ್ಯದಲ್ಲಿ. ಗೀತಾ ಜ್ಞಾನದಿಂದ ನಾವು ಪಾವನ ಆಗ್ತೇವೆ. ಪತಿತ ಪಾವನ ಬರುವುದು ಯಾವಾಗ? ಅಂತ್ಯದಲ್ಲಿ. ಬಂದು ಬಾಬಾ ಹೇಳ್ತಾ ಇದ್ರೆ ಕಾಮ ಮಹಾಶತ್ರು ಆಗಿದೆ, ಇದರ ಮೇಲೆ ಜಯವನ್ನು ಪಡಿಬೇಕು ಅಂತ ಹೇಳ್ತಾರೆ. ಕಾಮವಿಕಾರದೊಂದಿಗೆ ಯಾವುದೇ ಸಂದರ್ಭದಲ್ಲಿ ಸೋಲನ್ನು ಅನುಭವಿಸಬೇಡಿ, ಇದರಿಂದ ಭಾರಿ ನಷ್ಟವೂ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. विकारों के पिछाड़ी बड़े बड़े नामी ग्रामी मिनिस्टर आदि भी अपना नाम बदनाम करते हैं. काम के पिछाड़ी बहुत खराब होते हैं,
इसलिए बाप समझाते हैं, बाबा के पास जवान जवान बच्चे आते हैं, ऐसे बहुत हैं जो ब्रह्मचर्य में रहते हैं, सारी आयु शादी नहीं करते हैं, ಫಿಮೇಲ್ಸ್ भी होते हैं. ಬಾಬಾ ಹೇಳ್ತಾ ಇದ್ದಾರೆ, ವಿಕಾರದಿಂದ ಭಾರಿ ನಷ್ಟ ಉಂಟಾಗ್ತದೆ. ವಿಕಾರಗಳ ಹಿಂದೆ ದೊಡ್ಡ ದೊಡ್ಡ ಹೆಸರನ್ನು ಹೊಂದಿರುವಂಥ ಮಿನಿಸ್ಟರ್ ಇತ್ಯಾದಿಗಳು ಕೂಡ ತಮ್ಮ ಹೆಸರನ್ನು ಹಾಳು ಮಾಡಿಕೊಂಡಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ದೊಡ್ಡ ದೊಡ್ಡವರು ಮಿನಿಸ್ಟರ್ಸ್ಗಳೆಲ್ಲರೂ ಕೂಡ ಈ ವಿಕಾರದ ಹಿಂದೆ ತಮ್ಮ ಹೆಸರುಗಳನ್ನು ಹಾಳು ಮಾಡಿಕೊಂಡಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಕಾಮದ ಹಿಂದೆ ಹೆಸರು ತುಂಬ ಹಾಳಾಗಿ ಬಿಡುತ್ತದೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ಬಾಬನ ಹತ್ತಿರ ಕೂಡ ತುಂಬ ಅವಸ್ಥೆಯಲ್ಲಿರುವಂಥ ಮಕ್ಕಳು ಕೂಡ ಬಾಬನ ಹತ್ತಿರ ಇದ್ದಾರೆ. ಯುವಕ ಯುವತಿಯರು ಯೌವನ ಅವಸ್ಥೆಯಲ್ಲಿರುವ ಬಾಬನ ಮಕ್ಕಳಿದ್ದಾರೆ. ಇಂಥ ಅನೇಕರು ಇದ್ದಾರೆ, ಬ್ರಹ್ಮಚರ್ಯದಲ್ಲಿರ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಹೊರಗೆ ಕೂಡ ಇಂಥವರು ತುಂಬ ಜನ ಇದ್ದಾರೆ, ಬ್ರಹ್ಮಚರ್ಯದಲ್ಲೇ ಇರ್ತಾರೆ. ಆಯುಷ್ಯ ಪೂರ್ತಿ ಅವರು ಮದುವೆ ಆಗುವುದಿಲ್ಲ. ಹೆಂಗಸರು ಕೂಡ ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ಹೆಂಗಸರು ಕೂಡ ಹೊರಗಿನ ಪ್ರಪಂಚದಲ್ಲಿ ಮದುವೆ ಆಗದೆ ಬ್ರಹ್ಮಚರ್ಯದಲ್ಲಿರುವಂಥವ್ರು ಹೆಂಗಸರು ಕೂಡ ಇದ್ದಾರೆ. ಇತ್ತೀಚೆಗೆ ಅದೊಂದು ಟ್ರೆಂಡ್ ಆಗಿದೆ. ಇತ್ತೀಚೆಗೆ ಕೆಲವರು ಹಾಗೆ ಆಲೋಚನೆ ಮಾಡ್ತಾರೆ. ಯಾಕೆಂದರೆ ಎಲ್ಲರೂ ಕೂಡ ಬುದ್ಧಿವಂತರಾಗ್ತಾ ಬರ್ತಾ ಇದ್ದಾರೆ ಅಂತ ಹೇಳುವಾಗ ಆಲೋಚನೆ ಹೀಗೆ ಮಾಡ್ತಾರೆ, ಯಾಕೆ ನಮಗೆ ಇಂಥದ್ದೆಲ್ಲ ಜಂಜಾಟ ಯಾಕೆ ಬೇಕು ಅಂತ ಹೇಳಿ ನಾವು ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತೇವೆ ಅಂತ ಆ ರೀತಿ ಚಿಂತನೆ ಮಾಡುವಂಥವರು ಕೂಡ ಇದ್ದಾರೆ. ಆದರೆ ಜನ ಹೇಳ್ತಾರೆ, ಯಾರಾದರೂ ನಿಮಗೆ ನೋಡಿಕೊಳ್ಳಿಕ್ಕೆ ಬೇಕಲ್ಲ ಅಂತ ಹೇಳ್ತಾರೆ. ಆದರೆ ನೋಡಿಕೊಳ್ತಾರೆ ಯಾರು ಅಂತ ಏನು ಗ್ಯಾರಂಟಿ ಅಂತ ಅವರು ಕೂಡ ಪ್ರಶ್ನೆ ಮಾಡ್ತಾರೆ. ನಮ್ಮನ್ನು ಲಾಸ್ಟಿಗೆ ನೋಡಿಕೊಳ್ತಾರೆ ಅಂತ ಗ್ಯಾರಂಟಿ ಏನು? ನಮ್ಮ ಹತ್ರ ಏನುಂಟು ಎಲ್ಲ ನಮ್ಮ ಜಾಗ ಅದು ಇದೆಲ್ಲ ತಗೊಂಡು ಎಲ್ಲ ಅವರ ಹೆಸರಿಗೆ ಮಾಡಿಕೊಂಡು ನಮ್ಮನ್ನು ಹೊರಗೆ ಹಾಕ್ಬೋದು, ನಮ್ಮನ್ನು ಮೊದಲೇ ಕೊಲ್ಬೋದು, ಹೀಗೆಲ್ಲ ಆಗ್ತದೆ ಅಂತೇಳಿ ಜನಗಳು ಕೂಡ ಈ ರೀತಿ ವಿಚಾರ ಮಾಡುತ್ತಾರೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ಹೆಂಗಸರು ಕೂಡ ಈ ರೀತಿಯಾಗಿರುವಂಥವ್ರು ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ನನ್ಸ್ ಕಬ್ ವಿಕಾರ ಮೇ ನಹೀ ಜಾತಿ परंतु उससे कोई प्राप्ति है नहीं. यहाँ तो बात है पवित्र बन जन्म जन्मांतर स्वर्ग के मालिक बनने की. ಹಾಗೆ ಕ್ರಿಶ್ಚಿಯನ್ರಲ್ಲಿ ಯಾರು ನನ್ಸ್ ಇದ್ದಾರೆ, ಸಿಸ್ಟರ್ಸ್ ಯಾರಿದ್ದಾರೆ, ಅವರು ಕೂಡ ವಿಕಾರಕ್ಕೆ ವಶರಾಗುವುದಿಲ್ಲ. ಆದರೆ ಅದರಿಂದ ಏನು ಅವರಿಗೆ ಪ್ರಾಪ್ತಿ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಇದು ತಿಳ್ಕೊಳ್ಬೇಕಾಗಿರೋ ವಿಷಯ. ಇತ್ತೀಚಿನ ಕೆಲವು ದಿವಸಗಳ ಹಿಂದೆ ಬಾಬಾ ಹೇಳಿದರು, ಅಲ್ಲಿ ಹೊರಗೆ ಪವಿತ್ರವಾಗುವುದಕ್ಕೂ ಇಲ್ಲಿ ಪವಿತ್ರವಾಗುವುದಕ್ಕೂ ವ್ಯತ್ಯಾಸ ಏನು ಅಂತ ಬಾಬಾ ವಿಷಯಗಳನ್ನು ಬಾಬಾ ಹೇಳಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಅಲ್ಲಿ ಆ ರೀತಿಯಾಗಿ ಪವಿತ್ರವಾಗಿದ್ದಾರೆ ಅಂತ ಹೇಳಿದರೂ ಕೂಡ ಅವರಿಗೆ ಪ್ರಾಪ್ತಿ ಏನಿಲ್ಲ. ಕಾರಣ ಏನು? ಅವರು ಶಿವಬಾಬರವರ ಸಂಪರ್ಕದಲ್ಲಿ ಇಲ್ಲದೇ ಇರುವುದರಿಂದ ಅವರಿಗೆ ಪ್ರಾಪ್ತಿ ಏನಿಲ್ಲ. ಇಲ್ಲಿ ಅಂತೂ ಬಾಬಾ ಹೇಳ್ತಾ ಇದ್ದಾರೆ, ಪವಿತ್ರರಾಗಿ ನೀವು ಜನ್ಮ ಜನ್ಮಾಂತರದವರೆಗೆ ಸ್ವರ್ಗಕ್ಕೆ ಮಾಲೀಕರಾಗ್ತೀರಿ. ಅದೇ ಇಲ್ಲಿ ಇನ್ವೆಸ್ಟ್ ಮಾಡಿದರೆ ಏನಾಗ್ತದೆ? ಜನ್ಮ ಜನ್ಮಾಂತರದವರೆಗೆ ನೀವು ಸ್ವರ್ಗಕ್ಕೆ ಮಾಲೀಕರಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಜನ್ಮ ಜನ್ಮಾಂತರದ ಪಾಪದ ಭಾರ ತಲೆಯ ಮೇಲೆ ಇದೆ. ಬಾಬಾ ಹೇಳ್ತಾ ಇದ್ದಾರೆ, ವಹ ಜಬ್ ಕಟೆ ತಬ್ ಸ್ವರ್ಗ ಮೇ ಚಲೆ. ಯಹಾ ಮನುಷ್ಯ ಪಾಪ करते रहते हैं, करके एक जन्म कोई सन्यासी बनते हैं, जन्म तो विकार से लेते हैं. रावण राज्य में विकार बिगर जन्म होता नहीं. ಬಾಬಾ ಹೇಳ್ತಾ ಇದ್ದಾರೆ, ತಲೆ ಮೇಲೆ ಭಾರ ಯಾವಾಗ ಇಳಿತದೆ ಆಗ ಸ್ವರ್ಗಕ್ಕೆ ಹೋಗ್ಬೋದು ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಮನುಷ್ಯರು ಪಾಪಕರ್ಮ ಮಾಡ್ತಾನೇ ಇರ್ತಾರೆ. ಹೆಚ್ಚಂದರೆ ಒಂದು ಜನ್ಮ ಸನ್ಯಾಸಿಯಾಗಿರ್ಬೋದು. ಹಾಗಿದ್ರೂ ಅವರು ಜನ್ಮ ವಿಕಾರದಿಂದಲೇ ಪಡ್ಕೊಂಡಿರ್ತಾರೆ ಅಂತ ಬಾಬಾ ಹೇಳ್ತಾರೆ. ರಾವಣ ರಾಜ್ಯ ಅಂತ ಹೇಳುವಾಗ ಇಲ್ಲಿ ವಿಕಾರದ ಹೊರತು ಜನ್ಮ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪೂಚ್ತೆ ಹೇ ವಹ ಜನ್ಮ ಕೇಸೆ ಹೋಗಾ, योग बल किसको कहा जाता है? यह पूछने की दरकार नहीं है ही संपूर्ण निर्विकारी दुनिया. रावण राज ही नहीं तो प्रश्न उठ नहीं सकता. ಹೀಗೆ ಹೇಳುವಾಗ, ವಿಕಾರಗಳೇ ಇಲ್ಲ ಅಂತ ಹೇಳುವಾಗ, ಹಾಗಿದ್ರೆ ಸ್ವರ್ಗದಲ್ಲಿ ಜನ್ಮ ಹೇಗೆ ಆಗ್ತದೆ? ಹೀಗೆ ಪ್ರಶ್ನೆ ಕೇಳ್ತಾರೆ. ಆಗ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಹಾಗಿದ್ರೆ ಯೋಗ ಬಲ ಅಂತ ಎಂಥದ್ದು ಕೇಳೋದಾಗಿದ್ರೆ, ಯೋಗ ಬಲ ಯಾವುದಕ್ಕೆ ಹೇಳೋದು? ಬಾಬಾ ಹೇಳ್ತಾ ಇದ್ರೆ, ಇದು ಕೇಳಬೇಕಾಗಿರೋ ಪ್ರಶ್ನೆ ಅಲ್ಲ. ಯಾಕೆಂತ ಹೇಳಿದರೆ ಅದು ಸಂಪೂರ್ಣ ನಿರ್ವಿಕಾರಿ ಜಗತ್ತು. ರಾವಣ ರಾಜ್ಯವೇ ಇಲ್ಲ ಅಂತ ಹೇಳುವಾಗ ಈ ಪ್ರಶ್ನೆ ಬರುವುದಿಲ್ಲ. ಅಲ್ಲಿ ವಿಕಾರಗಳಿರ್ತದೆ ಅಂತ ಹೇಳುವಂಥ ಪ್ರಶ್ನೆ ಬರುವುದಿಲ್ಲ. ವಿಕಾರಗಳು ಉಂಟಾ ಅಂತ ಕೇಳೋ ಪ್ರಶ್ನೆ ಬರುವುದಿಲ್ಲ. सब साक्षात्कार होंगे. जब बूढ़े होते हैं तो यह साक्षात्कार होता है कि जाकर बच्चा बनूंगा, माता के गर्भ में जाऊंगा. ये नहीं मालूम रहता कि फलाने घर जाऊंगा. सिर्फ अब छोटा बच्चा बनना है. मोर और डेल का मिसाल है. आंखों के आंसू से गर्भ होता है. ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲವೂ ಕೂಡ ಅಲ್ಲಿ ಸಾಕ್ಷಾತ್ಕಾರ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಯಾವಾಗ ವೃದ್ಧಾಪ್ಯವನ್ನು ತಲುಪ್ತಾರೆ ಆಗ ಅವರಿಗೆ ಸಾಕ್ಷಾತ್ಕಾರ ಆಗ್ತದೆ, ನಾನೀಗ ಹೋಗಿ
ಮಗು ಆಗ್ತೇನೆ ಅಂತ ಹೇಳಿ ಅವರಿಗೆ ಸಾಕ್ಷಾತ್ಕಾರ ಆಗ್ತದೆ, ತಾಯಿಯ ಗರ್ಭಕ್ಕೆ ನಾನು ಪ್ರವೇಶ ಮಾಡ್ತೇನೆ ಅಂತ ಗೊತ್ತಾಗ್ತದೆ. ಬಾಕಿ ಇಂಥ ಮನೆಯಲ್ಲಿ ಹೋಗಿ ಹುಟ್ಟುತ್ತೇನೆ ಅಂತ ಹೇಳುವಂಥದ್ದು ಗೊತ್ತಾಗೋದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕೇವಲ ಈಗ ನಾನು ಚಿಕ್ಕ ಮಗು ಆಗಲಿಕ್ಕಿದ್ದೇನೆ ಅಂತ ಹೇಳುವಂಥದ್ದು ಮಾತ್ರ ಗೊತ್ತಿರ್ತದೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ನವಿಲಿನ ಉದಾಹರಣೆಯನ್ನು ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ ಕಣ್ಣಿನ ನೀರಿನಿಂದ ಗರ್ಭ ಆಗ್ತದೆ, ಗರ್ಭ ಧರಿಸ್ತದೆ ನವಿಲು ಅಂತ ಬಾಬಾ ಅದರ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. पपीते के झाड़ में भी एक मेल एक फीमेल का झाड़ होता है, एक दो के बाजू में होने से फल देता है, यह भी वंडर है. जब झाड़ चीज़ों में भी एक ऐसा है जो चैतन्य में सतयुग में क्या नहीं हो सकता, जब जड़ चीज़ों में भी ऐसा है तो चैतन्य में सतयुग में क्या नहीं हो सकता. ಬಾಬಾ ಹೇಳ್ತಾ ಇದ್ದಾರೆ, ಹಾಗೆ ಪಪ್ಪಾಯಿ ಗಿಡದ ಉದಾಹರಣೆ ಬಾಬಾ ಹೇಳ್ತಾ ಇದ್ದಾರೆ. ಪಪ್ಪಾಯಿ ಗಿಡದಲ್ಲಿ ಕೂಡ ಹೀಗೆ ಒಂದು ಹೆಣ್ಣು ಗಂಡು ಅಂತ ಹೇಳುವಂಥ ವೃಕ್ಷ ಇರ್ತದೆ. ಎರಡು ಹತ್ತಿರ ಹತ್ತಿರ ಉಂಟು ಅಂತ ಹೇಳುವಾಗ ಬಾಬಾ ಹೇಳ್ತಾ ಇದ್ದಾರೆ ಅದು ಫಲ ಕೊಡ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದು ಕೂಡ ವಿಚಿತ್ರ ನೋಡಿ. ಇದು ಜಡವಸ್ತುವೇ, ಅದೇ ಅದರಲ್ಲಿಯೇ ಹೀಗೆ ವ್ಯವಸ್ಥೆ ಉಂಟು ಅಂತ ಹೇಳುವಾಗ ಚೈತನ್ಯದಲ್ಲಿ ಸತ್ಯದಲ್ಲಿ ಏನಾಗಲಿಕ್ಕಿಲ್ಲ ಅಂತ ಬಾಬಾ ಹೇಳ್ತಾರೆ. ಸತ್ಯದಲ್ಲಿ ಏನಾಗಲಿಕ್ಕಿಲ್ಲ. ये सब डिटेल आगे चलकर समझ में आ जाएगा. मुख्य बात है तुम बाप को याद कर तमो प्रदान से सतो प्रदान वर्षा तो ले लो, फिर वहाँ की रस्म जो होगी सो देखेंगे. ಬಾಬಾ ಹೇಳ್ತಾ ಇದ್ದಾರೆ ಇದೆಲ್ಲ ಡಿಟೇಲ್ ಆಗಿ ಮುಂದಕ್ಕೆ ನಿಮಗೆ ಹೋಗ್ತಾ ಗೊತ್ತಾಗ್ತದೆ ಅಂತ ಬಾಬಾ ಹೇಳ್ತಾರೆ. ಈಗ ಅದರ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೊಳ್ಳಿ, ಮುಂದೆ ಏನು ತಲೆ ಕೆಡಿಸ್ಕೊಳ್ಬೇಕಾಗಿದೆ ಆ ವಿಷಯಕ್ಕೆ ನಾವು ಮೊದಲೀಗ ತಲೆ ಕೆಡಿಸ್ಕೊಂಡ್ರೆ ಒಳ್ಳೆಯದು. ಬಾಬಾ ಹೇಳ್ತಾ ಇದ್ದಾರೆ, ಮುಖ್ಯವಾಗಿರೋ ವಿಷಯ ತಂದೆಯನ್ನು ನೆನಪು ಮಾಡಿ ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗಿ ಆಸ್ತಿಯನ್ನಂತೂ ತಗೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಬಾಕಿ ಸ್ವರ್ಗದಲ್ಲಿ ಅಲ್ಲಿ ಸಂಪ್ರದಾಯ ಪದ್ಧತಿಗಳು ಏನಿರ್ತದೆ ಅಲ್ಲಿಗೆ ಹೋಗಿ ನೋಡಿ ಅಂತ ಬಾಬಾ ಹೇಳ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ನಿಜವಾಗಿ ಒಳ್ಳೆಯದು. ಈಗ ಅದರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು. तुम योग बल से विश्व के मालिक बनते हो तो बच्चा क्यों नहीं पैदा हो सकता. ऐसे ऐसे प्रश्न बहुत पूछते हैं, फिर कोई बात में जवाब पूरा नहीं मिला तो गिर पड़ते हैं, थोड़ी बात पर भी संशय आ जाता है. ಬಾಬಾ ಹೇಳ್ತಾ ಇದ್ದಾರೆ, ನೀವು ಯೋಗ ಬಲದಿಂದ ವಿಶ್ವಕ್ಕೆ ಮಾಲೀಕರಾಗ್ತೀರಂತೆ, ಹಾಗಿರೋಲ್ಲಿ ಮಕ್ಕಳು ಹುಟ್ಟೋದು ದೊಡ್ಡ ವಿಷಯ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಇಂಥ ಪ್ರಶ್ನೆಗಳನ್ನು ತುಂಬ ಜನ ಕೇಳ್ತಾರೆ. ನಂತರ ಯಾವುದಾದ್ರೂ ಅವರ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅಂತ ಹೇಳಿದರೆ ಅವರು ಮತ್ತೆ ಬರುವುದನ್ನೇ ಬಿಟ್ಟುಬಿಡ್ತಾರೆ. ಅವ್ರು ನಮ್ಮ ಹತ್ರ ಮಾತಾಡಲಿಕ್ಕೆ ಬರುವುದಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ ಚಿಕ್ಕ ವಿಷಯಗಳಲ್ಲೇ ಸಂಶಯಕ್ಕೆ ಒಳಗಾಗಿ ಬಿಡ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ ಶಾಸ್ತ್ರೋं में ऐसी कोई बातें है नहीं, शास्त्र है भक्ति मार्ग के, परम पिता परमात्मा आकर ब्राह्मण धर्म सूर्यवंशी चंद्रवंशी धर्म की स्थापन करते हैं. ಬಾಬಾ ಹೇಳ್ತಾ ಇದ್ದಾರೆ ಶಾಸ್ತ್ರಗಳಲ್ಲಿ ಇಂತಹ ಯಾವುದೇ ವಿಷಯಗಳು ಬರುವುದಿಲ್ಲ. ಶಾಸ್ತ್ರಗಳು ಇರುವುದೇ ಭಕ್ತಿ ಮಾರ್ಗಕ್ಕೋಸ್ಕರ. ಪರಮಪಿತ ಪರಮಾತ್ಮ ಬಂದು ಬ್ರಾಹ್ಮಣ ಧರ್ಮ ಸೂರ್ಯವಂಶಿ ಚಂದ್ರವಂಶಿ ಧರ್ಮದ ಸ್ಥಾಪನೆಯನ್ನು ಬಾಬಾ ಇಲ್ಲಿ ಮಾಡ್ತಾ ಇದ್ದಾರೆ. ब्राह्मण है संगम युगी, बाबा को संगम युग पर आना पड़ता है. पुकारते भी हैं हे पतित पावन आवो. उस तरफ वाले कहते हैं हे लिबरेटर, दुख से लिबरेट करो. ಬಾಬಾ ಹೇಳ್ತಾ ಇದ್ದಾರೆ ಬ್ರಾಹ್ಮಣರು ಅಂತ ಹೇಳಿದರೆ ಈಗ ನಾವು ಸಂಗಮ ಯುಗಿಗಳಾಗಿದ್ದೇವೆ. ಬಾಬಾ ಸಂಗಮ ಯುಗದಲ್ಲಿಯೇ ಬರಬೇಕಾಗ್ತದೆ. ಕರೀತಾರೆ ಅವರನ್ನು ಹೇ ಪತಿತ ಪಾವನ ಬಾ ಅಂತೇಳಿ ಕರೀತಾರೆ. ಆಚೆ ಸಮುದ್ರದಿಂದ ಆಚೆ ಇರುವಂಥವ್ರು ಏನು ಕರೀತಾರೆ ಹೇ ಲಿಬರೇಟರ್, ಹೇ ಮುಕ್ತಿದಾತ, ನಮ್ಮನ್ನು ಬಿಡುಗಡೆ ಮಾಡು ಅಂತ ಕರೀತಾರೆ. ದುಃಖದಿಂದ ಬಿಡುಗಡೆ ಮಾಡು ಅಂತ ಕರೀತಾರೆ. ದುಃಖ ದೇತೆ ಕೌನ್ ಹೈ यह भी उनको मालूम नहीं. तुम जानते हो रावण राज खत्म होता है, तुमको बाबा राजयोग सिखलाते. ಸರಿ, ದುಃಖದಿಂದ ಬಿಡುಗಡೆ ಮಾಡು ಅಂತ ಕರೀತಾ ಇದ್ರು ಕೂಡ ದುಃಖ ಕೊಟ್ಟವರು ಯಾರು ಅಂತ ಗೊತ್ತಿಲ್ಲ. ನೀವು ತಿಳ್ಕೊಂಡಿದ್ರಿ ಈಗ ರಾವಣ ರಾಜ್ಯ ನಾಶ ಆಗಬೇಕಾಗಿದೆ, ನಿಮಗೀಗ ಬಾಬಾ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. जब पढ़ाई पूरी होती है तब विनाश होता है, जिसका नाम महाभारत रखा है. ಮಹಾಭಾರತ್ ಮೇ ರಾವಣ ರಾಜ್ ಖತಮ್ ಹೋತಾ ಹೈ. ಬಾಬಾ ಹೇಳ್ತಾ ಇದ್ದಾರೆ ಯಾವಾಗ ಶಿಕ್ಷಣ ಸಮಾಪ್ತಿಯಾಗ್ತದೆಯೋ ಆಗ ವಿನಾಶ ಕೂಡ ಆಗ್ತದೆ. ಹಾಗಾಗಿ ಇದಕ್ಕೆ ಹೆಸರು ಮಹಾಭಾರತ ಅಂತ ಹೇಳಿ ಇಡಲಾಗಿದೆ.
ಮಹಾಭಾರತದಲ್ಲಿ ರಾವಣ ರಾಜ್ಯ ನಾಶ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. दशहरे में एक रावण को खत्म करते, वह है हद की बातें, यह है बेहद की बातें, यह सारी दुनिया खत्म हो जाएगी. तो इतनी छोटी छोटी बच्चियां नॉलेज कितनी बड़ी ले रही हो. ಬಾಬಾ ಹೇಳ್ತಾ ಇದ್ದಾರೆ, ಮಹಾಭಾರತದಲ್ಲಿ ರಾವಣ ರಾಜ್ಯ ನಾಶ ಆಗ್ತದೆ. ದಸರಾದ ದಿವಸ ಏನು ಮಾಡ್ತಾರೆ, ರಾವಣನ ಚಿತ್ರವನ್ನು ಮಾಡಿ ಸುಡ್ತಾರೆ. ಒಂದೇ ಚಿತ್ರ. ಬಾಬಾ ಹೇಳ್ತಾ ಇದ್ದಾರೆ ಅದು ಅಲ್ಪ ಆಯಿತು ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಬಾಬಾ ವಿಶಾಲ ವಿಶ್ವದ ವಿಷಯ ಮಾತಾಡ್ತಾ ಇದ್ದಾರೆ. ಸಂಪೂರ್ಣ ಜಗತ್ತು ನಾಶ ಆಗಿಬಿಡ್ತದೆ. ಹಾಗಿರುವಾಗ ಬಾಬನ ಜ್ಞಾನ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕೇಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಜ್ಞಾನ ಕೇಳ್ತಾ ಇದ್ದಾರೆ. ದೊಡ್ಡ ಜ್ಞಾನ ಅಂತ ಬಾಬಾ ಹೇಳ್ತಾರೆ. ಮಕ್ಕಳು ಚಿಕ್ಕವರಿದ್ದಾರೆ, ಭಾರಿ ದೊಡ್ಡ ಜ್ಞಾನ ಕೇಳ್ತಾ ಇದ್ದಾರೆ. ವಹ ಜಿಸ್ಮಾನಿ ನಾಲೆಜ್ ಜೈಸೆ घासलेट है, यह है सच्चा घी, तो ರಾತ್ ದಿನ ಕಾ ಫರ್ಕ್ ಏನಾ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ನಾವು ಹೊರಗೆ ಪ್ರಪಂಚದಲ್ಲಿ ಶಾಲೆಗಳಿಗೆ ಹೋಗಿ ಏನು ಜ್ಞಾನ ಕೇಳ್ತಾ ಇದ್ದೇವೆಯೋ, ಬಾಬಾ ಹೇಳ್ತಾ ಇದ್ದಾರೆ ಅದು ಹೇಗೆ ಅಂತ ಹೇಳಿದರೆ ಅದು ಸೀಮೆ ಎಣ್ಣೆ ಅಂತ ಬಾಬಾ ಹೇಳ್ತಾರೆ. ಆ ಜ್ಞಾನ ಸೀಮೆ ಎಣ್ಣೆ ಆಗಿದೆ. ಇದು ಸತ್ಯವಾಗಿರೋ ತುಪ್ಪ ಅಂತ ಬಾಬಾ ಹೇಳ್ತಾ ಇದ್ದಾರೆ. ದೇಸಿ ತುಪ್ಪ, ನಿಜವಾಗಿರೋ ತುಪ್ಪ ಇದು. ಬಾಬಾ ಜ್ಞಾನ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಆಗಿರುವಾಗ ಅದಕ್ಕೂ ಹಗಲು ರಾತ್ರಿಯ ವ್ಯತ್ಯಾಸ ಇದೆ ಅಂತ ಬಾಬಾ ಹೇಳ್ತಾರೆ. रावण राज्य में तुमको घासलेट खाना पड़ता है. आगे इतना सस्ता सच्चा घी मिलता था, फिर महंगा हो गया तो घासलेट खाना पड़ा. यह गैस बिजली आदि पहले कुछ भी नहीं था, थोड़ी वर्षों में कितना फर्क पड़ा है. ಬಾಬಾ ಹೇಳ್ತಾ ಇದ್ದಾರೆ, ರಾವಣ ರಾಜ್ಯದಲ್ಲಿ ನೀವು ಸೀಮೆಣ್ಣೆ ಕುಡಿಬೇಕಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿದೆ ಜೀವನ. ಮೊದಲು ಬಾಬಾ ಹೇಳ್ತಾ ಇದ್ದಾರೆ ಶುದ್ಧವಾಗಿರುವ ತುಪ್ಪ ಭಾರಿ ಕಡಿಮೆಗೆ ಸಿಗ್ತಾ ಇತ್ತು ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಂತರ ಅದಕ್ಕೆ ರೇಟ್ ಜಾಸ್ತಿ ಆಗಿದೆ ಶುದ್ಧ ತುಪ್ಪಕ್ಕೆ. ಅದು ಸಹ ಶುದ್ಧ ತುಪ್ಪ ಅಂತ ಹೇಳೋ ಶಬ್ದ ಕೂಡ ಇತ್ತೀಚೆಗೆ ಉಪಯೋಗ ಮಾಡ್ತಾ ಇರೋದು. ಮೊದಲು ಹಾಗೆ ಉಪಯೋಗ ಮಾಡ್ತಾ ಇರಲಿಲ್ಲ. ಶುದ್ಧ ತುಪ್ಪ ಅಂತ ಮಾತ್ರ ಹೇಳ್ತಾ ಇದ್ದದ್ದು. ಶುದ್ಧ ತುಪ್ಪ ಅಂತ ಇರಲಿಲ್ಲ. ಶುದ್ಧ ತುಪ್ಪ ಅಂತ ಹೇಳುವಂಥದ್ದು ಕೂಡ ಹೀಗೆ ಬಂದಿದೆ. ಯಾಕೆಂದರೆ ಅಶುದ್ಧ ತುಪ್ಪ ಬರುವಾಗ ಶುದ್ಧ ತುಪ್ಪ ಅಂತ ಹೇಳಬೇಕಾಗಿ ಬಂತು. ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ತುಪ್ಪಕ್ಕೆ ರೇಟ್ ಜಾಸ್ತಿ ಆಗಿದೆ ಬಾಬಾ ಹೇಳ್ತಾ. ಹಾಗಾಗಿ ಎಲ್ಲರೂ ಎಣ್ಣೆಯನ್ನೇ ಯೂಸ್ ಮಾಡ್ತಾರೆ, ತುಪ್ಪ ಅಲ್ಲ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ಈ ಗ್ಯಾಸ್, ಕರೆಂಟ್ ಇತ್ಯಾದಿ ಎಲ್ಲವೂ ಕೂಡ ಮೊದಲು ಇರಲಿಲ್ಲ. ಕೆಲವೇ ವರ್ಷಗಳ ಹಿಂದೆ ನೋಡಿ ಎಷ್ಟು ವ್ಯತ್ಯಾಸ ಆಗಿ ಹೋಯಿತು ಅಂತ ಬಾಬಾ ಹೇಳ್ತಾರೆ. अभी तुम जानते हो सब खत्म होने वाला है. शिव बाबा हमें लक्ष्मी नारायण जैसा बनाने के लिए पढ़ा रहे हैं. यह नशा इस बाबा को तो बहुत रहता है, बच्चों को माया बुला देती हैं. ಬಾಬಾ ಹೇಳ್ತಾ ಇದ್ದಾರೆ ಈಗ ನಿಮಗೆ ಗೊತ್ತಿದೆ ಇದೆಲ್ಲವೂ ಕೂಡ ಈಗ ನಾಶವಾಗುವಂಥದ್ದಾಗಿದೆ. ಈಗ ನಮ್ಮ ಕಣ್ಣು ಮುಂದೆ ಏನು ನೋಡ್ತಾ ಇದ್ದೇವೆ ಎಲ್ಲವೂ ಕೂಡ ನಾಶವಾಗುವಂಥದ್ದಾಗಿದೆ. ಶಿವಬಾಬಾ ನಮಗೆ ಲಕ್ಷ್ಮೀ ನಾರಾಯಣರ ಹಾಗೆ ಆಗುವುದಕ್ಕೋಸ್ಕರ ಓದಿಸ್ತಾ ಇದ್ದಾರೆ. ಈ ನಶೆ ಈ ಬ್ರಹ್ಮ ತಂದೆಗೆ ತುಂಬ ಇರ್ತದೆ ಅಂತ ಬಾಬಾ ಹೇಳ್ತಾರೆ. ಲಕ್ಷ್ಮೀನಾರಾಯಣ ಆಗಲಿಕ್ಕೋಸ್ಕರವಾಗಿ ಓದ್ತಾ ಇದ್ದೇವೆ ನಾವು ಅಂತ ಹೇಳೋಂಥ ನಶೆ ಬ್ರಹ್ಮ ತಂದೆಗೆ ತುಂಬ ಇದೆ. ನಮಗೇನಾಗ್ತಾ ಇದೆ, ಮಾಯೆ ಮರೆಸಿ ಬಿಡ್ತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಜಬ್ ಕಹತೆ ಹೈ ಹಮ್ ಬಾಬಾ ಸೆ ವರ್ಸಾ ಲೇನೆ ಆಯೇ ಹೈ ತೋ ಯಹ ನಶಾ ಕ್ಯೋ ನಹೀ ಚಡ್ತಾ. ಈಗ ನಾವು ಹೇಳ್ತಾ ಇದ್ದೇವೆ ಶಿವಬಾಬರವರಿಂದ ಆಸ್ತಿ ಪಡ್ಕೊಳ್ಳಿಕ್ಕೆ ಬಂದಿದ್ದೇವೆ ಅಂತ ಹೇಳುವಾಗ ನಶೆ ಯಾಕೆ ಏರ್ತಾ ಇಲ್ಲ ಅಂತ ಬಾಬಾ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. स्वीट होम स्वीट राजधानी भूल जाती है. बाबा जानते हैं जो जो हड्डी सर्विस करते हैं वही महाराजकुमार बनेंगे. तुमको नशा क्यों नहीं रहता है, क्योंकि याद में नहीं रहते हैं. ಬಾಬಾ ಹೇಳ್ತಾ ಇದ್ದಾರೆ ಮಧುರವಾಗಿರುವ ಮನೆ, ಮಧುರವಾಗಿರುವ ರಾಜಧಾನಿ ಮರ್ತು ಹೋಗ್ತದೆ. ಬಾಬಾ ತಿಳ್ಕೊಂಡಿದ್ದಾರೆ ಯಾರು ಬಾಬನಿಗೆ ಸಂಪೂರ್ಣ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ, ಸಂಪೂರ್ಣ ಎಲ್ಲ ಮೈ ಕೈ ಹುಡಿ ಮಾಡಿ ಬಾಬನ ಸೇವೆಯಲ್ಲಿ ಯಾರು ಸೇವೆ ಮಾಡ್ತಾ ಇದ್ದಾರೆ ಅವರೇ ಮಹಾರಾಜಕುಮಾರರಾಗ್ತಾರೆ. ಈಗ ನಿಮಗೆ ಈ ನಶೆ ಯಾಕೆ ಇರುವುದಿಲ್ಲ ಅಂತ ಬಾಬಾ ಕೇಳ್ತಾರೆ. ಯಾಕೆ ಅಂತ ಹೇಳಿದರೆ ನೀವು ನೆನಪೇ ಮಾಡುವುದಿಲ್ಲ. ಹೀಗಿದೆ ವಿಷಯ. सर्विस में पूरा तत्पर नहीं रहते हैं, कभी तो सर्विस में उछल पड़ते, कभी ठंडे हो जाते. यह हर एक अपने से पूछो, ऐसा होता है ना. ಬಾಬಾ ಹೇಳ್ತಾ ಇದ್ದಾರೆ ಬಾಬನ ಸೇವೆಯಲ್ಲಿ ಸಂಪೂರ್ಣ ತೊಡಗಿಕೊಳ್ಳುವುದಿಲ್ಲ, ನೆನಪು ಮಾಡುವುದಿಲ್ಲ, ತೊಡಗಿಕೊಳ್ಳುವುದಿಲ್ಲ.
ಬಾಬಾ ಹೇಳ್ತಾರೆ ಕೆಲವು ಸಂದರ್ಭ ಸೇವೆಯಲ್ಲಿ ತುಂಬ ಆಸಕ್ತಿ, ಕೆಲವು ಸಂದರ್ಭ ತಣ್ಣಗಾಗಿ ಬಿಡೋದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಜೊತೆಗೆ ನಾವೇ ಕೊಡಬೇಕಾಗಿದೆ. ಹೀಗೆ ಆಗ್ತದೆ ಅಲ್ವಾ? ಹೌದು ಅಂತ ನಮಗೆ ಗೊತ್ತಿದೆ. ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿರ್ತದೆ, ಬೇರೆಯವರಿಗಿಂತ ಚೆನ್ನಾಗಿ ಗೊತ್ತಿರುವುದು ನಮಗೆ. ಕಭಿ ಕಭಿ ಭೂಲೆ ಭಿ ಹೋ ಜಾತಿ ಹೈ, इसलिए बाबा समझाते हैं जबान बड़ी मीठी चाहिए, सबको राजी करना है, किसको आवेश ना आए. ಬಾಬಾ ಕಿತನಾ ಪ್ಯಾರ್ ಕಾ ಸಾಗರ್ ಹೈ. ಬಾಬಾ ಹೇಳ್ತಾ ಇದ್ದಾರೆ ಕೆಲವು ಸಂದರ್ಭ ನಮ್ಮ ಕೈಯಿಂದ ತಪ್ಪುಗಳು ಕೂಡ ಆಗಿ ಹೋಗ್ತದೆ. ಹಾಗಾಗಿ ಬಾಬಾ ಇದೆಲ್ಲ ವಿಷಯಗಳನ್ನು ಹೇಳ್ತಾರೆ. ಬಾಬಾ ಹೇಳ್ತಾರೆ ನಿಮ್ಮ ನಾಲಿಗೆ ತುಂಬ ಮಧುರವಾಗಿರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲರನ್ನು ಕೂಡ ಸಮಾಧಾನ ಪಡಿಸಲಿಕ್ಕೋಸ್ಕರವಾಗಿ ನಮ್ಮ ನಾಲಿಗೆ ತುಂಬ ಮಧುರವಾಗಿರಬೇಕಾಗಿದೆ. ಅಂದರೆ ನಮ್ಮ ಮಾತು ಬೇರೆಯವರಿಗೆ ಆವೇಶ ಬರುವ ಹಾಗೆ ಇರಬಾರ್ದಾಗಿದೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ಇಲ್ಲಿ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ಕಾರಣ ಅವರು ಪ್ರೀತಿಯ ಸಾಗರ. अब गौ कोस बंद कराने के लिए कितना माता मारते हैं. बाबा कहते हैं सबसे बड़ा कोस है काम कटारी चलाना, पहले तो यह बंद करो. ಬಾಬಾ ಹೇಳ್ತಾ ಇದ್ದಾರೆ ಈಗ ಗೋ ಹತ್ಯೆ ಬಂದ್ ಮಾಡಲಿಕ್ಕೋಸ್ಕರವಾಗಿ ಎಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಗೋ ಹತ್ಯೆ ನಿಷೇಧ ಮಾಡಬೇಕು ಅಂತ ಭಾರಿ ದೊಡ್ಡ ಗಲಾಟೆಗಳು ಕೂಡ ನಡೀತಾ ಇರ್ತದೆ, ಕೊಲೆ ಎಲ್ಲ ಆಗ್ತದೆ ಈ ವಿಷಯದಲ್ಲಿ. ಈಗ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲಕ್ಕಿಂತ ದೊಡ್ಡ ಹತ್ಯೆ ಯಾವುದು? ಬಾಬಾ ಹೇಳ್ತಾ ಇದ್ದಾರೆ ಕಾಮವಿಕಾರ ಅಂತ ಬಾಬಾ ಹೇಳ್ತಾರೆ. ಇದು ಅತಿ ದೊಡ್ಡ ಹತ್ಯೆಯಾಗಿದೆ. ಮೊದಲು ಇದನ್ನು ಬಂದ್ ಮಾಡಬೇಕಾಗಿದೆ. ಬಾಕಿ ವಹ ಕೋಯಿ ಬಂದ್ ಹೋನೆ ಕಾ ನಹೀ ಹೈ, ಕಿತನಾ ಮಾತಾ ಮಾರ್ತೆ. ಬಾಕಿ ಈಗ ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ಹೇಳುವಾಗ ಕದ್ದುಕೊಂಡು ಹೋಗೋದು ಏನೆಲ್ಲ ಆಗ್ತಾ ಇರ್ತದೆ. ಅದರ ಹಿಂದೆ ಭಾರಿ ಏನೆಲ್ಲ ಗೋವಿನ ಹತ್ಯೆಯ ಹಿಂದೆ ಅದನ್ನು ಹಿಡ್ಕೊಳ್ಳುವಾಗ ಆ ವಿಷಯ ಹಿಡ್ಕೊಳ್ಳುವಾಗ ಅದಕ್ಕೆ ಸಪೋರ್ಟ್ ಮಾಡುವಂಥವ್ರು ಕೂಡ ಬಂದು ಬಿಡ್ತಾರೆ. ಬಾಬಾ ಹೇಳ್ತಾರೆ ಇದಕ್ಕೋಸ್ಕರ ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಈಗ ಕಾಮ್ ಕಟಾರಿ ದೋನೋ ಕೋ ನಹಿ ಚಲಾನಾ ಚಾಹಿಯೆ, ಕಹಾ ಮನುಷ್ಯೋಂ ಕಿ ಬಾತ್ ಕಹಾ ಬಾಪ್ ಕಿ ಬಾತ್. ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಕಾಮ ವಿಕಾರ ಸ್ತ್ರೀ ಪುರುಷ ಇಬ್ಬರೂ ಕೂಡ ಇದನ್ನು ನಿಲ್ಲಿಸಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೋಡಿ, ಮನುಷ್ಯರ ವಿಷಯ ಏನು, ತಂದೆ ವಿಷಯ ಏನು. ಮನುಷ್ಯರು ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಾಬಾ ಇಲ್ಲಿ ಕಾಮವಿಕಾರದ ಹತ್ಯೆಯನ್ನು ಇದನ್ನು ಉಪಯೋಗ ಮಾಡುವುದನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಜೋ ಕಾಮ್ ವಿಕಾರ ಕೋ ಜೀತೆಂಗೆ ವಹಿ ಪವಿತ್ರ ದುನಿಯಾ ಕಾ ಮಾಲೀಕ್ ಬನೆಂಗೆ. ಹಾಗಾಗಿ ಯಾರು ಕಾಮ ವಿಕಾರವನ್ನು ಗೆಲ್ತಾರೆ ಅವರೇ ಪವಿತ್ರ ಜಗತ್ತಿಗೆ ಮಾಲೀಕರಾಗ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಆಗಲೇ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ತಂದೆ ತಾಯಿಯಾಗಿರುವಂಥ ಬಾಪ್ ದಾದ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಹೇಳ್ತಾರೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾ ಇದ್ದಾರೆ. ಹಾಗೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೂ ಕೂಡ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ತಂದೆಯ ಸಮಾನ ಪ್ರೀತಿಯ ಸಾಗರ ಆಗಬೇಕು, ಯಾವತ್ತಿಗೂ ಕೂಡ ಆವೇಶದಲ್ಲಿ ಬರಬಾರ್ದು ಅಂತ ಬಾಬಾ ಹೇಳ್ತಾರೆ. ನಿಮ್ಮ ನಾಲಿಗೆಯನ್ನು ತುಂಬ ಮಧುರವಾಗಿಟ್ಕೊಳ್ಳಿ, ಎಲ್ಲರನ್ನು ಕೂಡ ಸಮಾಧಾನ ಪಡಿಸ್ಕೋಬೇಕಾಗಿದೆ. ಸೆಕೆಂಡ್ ಪಾಯಿಂಟ್ ಬಾಬಾ ಹೇಳ್ತಾ ಇದ್ದಾರೆ ಮೈ ಮುರಿದು ಸೇವೆ ಮಾಡಬೇಕಾಗಿದೆ. ಮೈ ಮುರಿದು ಸೇವೆ, ನಶೆಯಲ್ಲಿರಬೇಕು. ನಾವು ಈ ಹಳೆಯ ಶರೀರವನ್ನು ಬಿಟ್ಟು ರಾಜಕುಮಾರ ರಾಜಕುಮಾರಿಯರು ಆಗ್ತೇವೆ ಅಂತ. वरदान सेवा की लगन द्वारा लौकिक को अलौकिक प्रवृत्ति में परिवर्तन करने वाले निरंतर सेवाधारी भव. ಸೇವೆಯ ಆಸಕ್ತಿಯ ಮೂಲಕ ಲೌಕಿಕವನ್ನು ಅಲೌಕಿಕ ಪ್ರವೃತ್ತಿಯಲ್ಲಿ ಪರಿವರ್ತನೆ ಮಾಡುವಂತಹ ನಿರಂತರ ಸೇವಾಧಾರಿಯಾಗಿರಿ. ಸೇವೆಯ ಆಸಕ್ತಿಯ ಮೂಲಕ ಲೌಕಿಕವನ್ನು ಅಲೌಕಿಕ ಪ್ರವೃತ್ತಿಯಲ್ಲಿ ಪರಿವರ್ತನೆ ಮಾಡುವ ನಿರಂತರ ಸೇವಾಧಾರಿಯಾಗಿರಿ. ಹೇಗೆ ಆಗುವುದು? ಬಾಬಾ ಹೇಳ್ತಾರೆ सेवाधारी का कर्तव्य है निरंतर सेवा में रहना, चाहे मनसा सेवा हो चाहे वाचा वा कर्मणा ಸೇವಾ हो. ಸೇವಾಧಾರಿ ಅಂತ ಹೇಳಿದರೆ ಅವರ ಕರ್ತವ್ಯ ನಿರಂತರ ಸೇವೆಯಲ್ಲಿರುವುದು. ಅದು ಮನಸಾ ಸೇವೆ ಆಗಿರ್ಬೋದು, ವಾಚ ಅಥವಾ ಕರ್ಮಣ ಸೇವೆ ಆಗಿರ್ಬೋದು. ಸೇವಾಧಾರಿ ಕभी भी
सेवा को अपने से अलग नहीं समझते। जिनकी बुद्धि में सदा सेवा की लगन रहती है उनकी लौकिक प्रवृत्ति बदलकर ईश्वरीय प्रवೃತ್ತಿ हो जाती है. ಸೇವಾದಾರಿ ಅಂತ ಹೇಳಿದರೆ ಸೇವೆಯಿಂದ ಅವರು ದೂರ ಆಗುವುದಿಲ್ಲ. ಯಾರ ಬುದ್ಧಿಯಲ್ಲಿ ಸದಾ ಸೇವೆಯ ಆಸಕ್ತಿ ಇರ್ತದೆ ಅವರು ಲೌಕಿಕ ಪ್ರವೃತ್ತಿಯನ್ನು ಬದಲಾವಣೆ ಮಾಡಿಕೊಂಡು ಈಶ್ವರೀಯ ಪ್ರವೃತ್ತಿಯಾಗಿ ಬಿಡುತ್ತದೆ. ಅವರ ಪ್ರವೃತ್ತಿ ಲೌಕಿಕದ್ದೋಗಿ ಈಶ್ವರೀಯದಾಗಿ ಬಿಡುತ್ತದೆ. सेवाधारी घर को घर नहीं समझते लेकिन सेवा स्थान समझकर चलते हैं. ಸೇವಾಧಾರಿ का ಮುಖ್ಯ ಗುಣ है ತ್ಯಾಗ. ನಾವು ಹೇಳ್ತಾ ಇದ್ರೆ ಸೇವಾಧಾರಿ ಅಂತ ಹೇಳಿದರೆ ಅವರು ಮನೆಯಲ್ಲೇ ಇರ್ಬೋದು, ಅವರು ಅದನ್ನು ಮನೆ ಅಂತ ತಿಳ್ಕೊಳ್ಳೋದಿಲ್ಲ, ಆದರೆ ಸೇವಾ ಸ್ಥಾನ ಎಂದು ತಿಳಿದುಕೊಂಡು ನಡೀತಾ ಇದ್ದಾರೆ. सेवाधारी का मुख्य गुण है त्याग. त्याग वृत्ति वाले प्रवृत्ति में तपस्वी मूर्त होकर रहते हैं जिससे सेवा स्वतः होती है. ಸೇವಾದಾರಿಯ ಮುಖ್ಯ ಗುಣ ತ್ಯಾಗ. ತ್ಯಾಗ ವೃತ್ತಿಯನ್ನು ಹೊಂದಿದಂಥವರು ಪ್ರವೃತ್ತಿಯಲ್ಲಿ ತಪಸ್ವಿ ಮೂರ್ತಿಯಾಗಿರ್ತಾರೆ. ಇದರಿಂದ ಸೇವೆ ಸ್ವತಃ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಅವರು ಮನೆಯಲ್ಲೇ ಇರ್ಬೋದು, ಹಾಗಿದ್ರೂ ಕೂಡ ಅವರು ತಪಸ್ವಿ ಮೂರ್ತಿಯಾಗಿರ್ತಾರೆ. ಇದರಿಂದ ಸೇವೆ ಸ್ವತಃ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್: अपने संस्कारों को दिव्य बनाना है तो मन बुद्धि को बाप के आगे समर्पित कर दो. ನಮ್ಮ ಸಂಸ್ಕಾರಗಳನ್ನು ದಿವ್ಯ ಮಾಡಬೇಕು ಅಂತ ಹೇಳಿದರೆ ಮನಸ್ಸು ಬುದ್ಧಿಯನ್ನು ತಂದೆಯ ಮುಂದೆ ಸಮರ್ಪಣೆ ಮಾಡಿಬಿಡಿ. ನಮ್ಮ ಸಂಸ್ಕಾರ ದಿವ್ಯ ಮಾಡಬೇಕಾದ್ರೆ ಮನಸ್ಸು ಬುದ್ಧಿಯನ್ನು ಏನು ಮಾಡಬೇಕು? ಶಿವಬಾಬರವರ ಮುಂದೆ ಸಮರ್ಪಣೆ ಮಾಡಿಬಿಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬನಿಗೆ ನಾವು ಅದನ್ನು ಅರ್ಪಿಸಿಬಿಟ್ರೆ ಏನಾಗ್ತದೆ? ಸಂಸ್ಕಾರ ದಿವ್ಯ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಯೋಗ ಬಲದಿಂದ ನಾವೀಗ ರಾವಣನ ಮೇಲೆ ವಿಜಯವನ್ನು ಪಡೆಯುವುದೇ ಸತ್ಯವಾಗಿರೋ ದಸರಾ ಆಚರಣೆ. ಯಾರಿಗೂ ಗೊತ್ತೇ ಇಲ್ಲ. ಈಗ ಬಾಬಾ ಹೇಳಿದ ಮೇಲೆ ಈಗ ನಮಗೆ ಈ ವಿಷಯಗಳೆಲ್ಲ ಸ್ಪಷ್ಟ ಆಯಿತು. ಹಾಗಾಗಿ ಮಹಾಭಾರತ ಮತ್ತು ರಾಮಾಯಣಕ್ಕೆ ಸಂಬಂಧ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ರಾವಣ ಸಾಯುವುದಿಲ್ಲ, ರಾಮಾಯಣದಿಂದ ರಾವಣ ಸಾಯುವುದಿಲ್ಲ. ರಾವಣ ರಾಜ್ಯ ಸಮಾಪ್ತಿ ಆಗಬೇಕಾದ್ರೆ ಮಹಾಭಾರತ ಯುದ್ಧ ಸಂಭವಿಸಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.